ದೇವರ ವಾಕ್ಯಗಳನ್ನ ನಾವು ಧ್ಯಾನ ಮಾಡೋದಕ್ಕೆ ಕುಟುಂಬವಾಗಿ ನಮ್ಮನ್ನ ಇಲ್ಲಿ ಕರೆತಂದು ಆತನ ಆತ್ಮವನ್ನ ಕೊಟ್ಟು ನಮ್ಮೊಬ್ಬೊಬ್ಬರ ಆಲೋಚನೆಗಳನ್ನ ಅರಿತಿರುವ ದೇವರಾಗಿರೋದ್ರಿಂದ ನಮಗೆ ಏನು ವಿಷಯಗಳು ಬೇಕು ಅನ್ನೋದು ಆತನಿಗೆ ಗೊತ್ತಿರೋದ್ರಿಂದ ಈ ದಿನ ಕೂಡ ನಮಗೆ ತಂದೆಯ ದೇವರ ಕೃಪೆ ಆತನ ಮಗನ ಮೂಲಕ ಇರಲಿ ಅಂತ ಹೇಳಿ ಈ ಒಂದು ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ನಾವು ಈ ಕೂಟವನ್ನ ಪ್ರಾರಂಭ ಮಾಡುವಾಗ ಒಂದು ಪ್ರಾರ್ಥನೆಯ ಮೂಲಕ ಕೂಡ ಪ್ರಾರಂಭ ಮಾಡೋಣ. ಅನೇಕ ಸಹೋದರರು ನನಗೆ ಅಷ್ಟು ಇದಾಗಿ ಗೊತ್ತಿಲ್ಲ. ಸೊ ಅದರಿಂದ ಈ ದಿನದಲ್ಲೂ ಕೂಡ ನಮಗೆ ದೇವರು ಈ ಒಂದು ದಿನದಲ್ಲಿ ಈ ಪ್ರಾರ್ಥನೆಯ ಮೂಲಕ ನಮ್ಮನ್ನು ನಡೆಸಲಿ ಅಂತ ಹೇಳ್ತಾ ಈ ಪ್ರಾರ್ಥನೆಯನ್ನು ಮಾಡೋಣ. ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯೇ, ಈ ದಿನಕ್ಕೋಸ್ಕರ ಈ ಸಮಯಕ್ಕೋಸ್ಕರ ನಿಮಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋರಾಗಿದ್ದೀವಿ. ಈ ದಿನದಲ್ಲೂ ಕೂಡ ಇಲ್ಲಿ ಒಟ್ಟುಗೂಡಿ ಬಂದಿರುವ ಎಲ್ಲ ಸಹೋದರ ಸಹೋದರಿಯರನ್ನ ನಿಮ್ಮ ಹಸ್ತಾಕ್ಷಕ್ಕೆ ಒಪ್ಪಿಸ್ತೀವಿ. ತಂದೆಯ ದೇವರೇ, ನೀವೇ ನಮಗೆ ಬೇಕಾಗಿರುವಂಥ ಪವಿತ್ರಾತ್ಮವನ್ನು ಕೊಟ್ಟು ನೀವು ನಿಮ್ಮ ಸಂಕಲ್ಪದ ಪ್ರಕಾರ ಬರೆದಿಟ್ಟಿರುವಂಥ ಸತ್ಯವೇದದಲ್ಲಿರುವಂಥ ವಿಷಯಗಳನ್ನ ನಾವು ಮತ್ತೆ ಮೆಲುಕಾಕಿ ಅದರ ನಿಜವಾದ ವಿಷಯಗಳನ್ನು ತಿಳ್ಕೊಂಡು ಆ ವಿಷಯಗಳಲ್ಲಿ ನಾವು ಯಾವ ರೀತಿ ನಮ್ಮ ಜೀವಿತದಲ್ಲಿ ನಡಿಬೇಕು ಅನ್ನೋದನ್ನ ಕೂಡ ನಮಗೆ ಒಂದೊಂದು ದಿನ ಕೂಡ ನೀವು ಈ ಕಾರ್ಯಗಳನ್ನು ನಮಗೆ ದಯಪಾಲಿಸ್ತಾ ಇದ್ದೀರಾ. ಅದಕ್ಕೋಸ್ಕರ ಕೂಡ ಧನ್ಯವಾದಗಳು. ಈ ದಿನದಲ್ಲೂ ಕೂಡ ತಂದೆಯ ದೇವರೇ, ನಿಮ್ಮ ಒಂದು ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು ಮಾತನಾಡುವ ವಿಚಾರಗಳ ನಿಮ್ಮಿಂದ ನಮಗೆ ಪ್ರೇರಣೆಯಾಗಿ ನಾವು ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ನಿಮ್ಮ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಮಾಡಿಕೊಡ್ರಿ ಅಂತ ಹೇಳುತ್ತಾ ಈ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಕುಮಾರನಾದ ಸ್ವಾಮಿಯ ಮೂಲಕ ಈ ಒಂದು ವಿಜ್ಞಾಪನೆಯನ್ನ ಹೇಳ್ತೀವಿ ನಮ್ಮ ತಂದೆಯ ದೇವರೇ. ಸಹೋದರ ಈ ದಿನದ ಕೂಡ ನಾವು ನೋಡಿದಂತ ವಿಷಯಗಳು ತುಂಬಾ, ನಾವು ಕಳೆದ ವಾರದಿಂದ ಅನೇಕ ವಿಷಯಗಳನ್ನ ನೋಡ್ಕೊ ಬರ್ತಾ ಇದೀವಿ. ಅದರಲ್ಲಿ ವಿಶೇಷವಾಗಿ ನಾನು ನೋಡ್ಬೇಕಾದ್ರೆ ಸಹೋದರರೇ, ಅಪೋಸ್ಟಲರ ಕಾರ್ಯಗಳ ಪುಸ್ತಕವನ್ನ ಸುಮಾರು ದಿವಸಗಳು ನಾವು ಅದನ್ನ ಅಧ್ಯಯನ ಮಾಡಿ ಅನೇಕ ವಿಷಯಗಳನ್ನ ಅದರಿಂದ ನಾವು ಕಲಿತ್ಕೊಂಡು ಆ ವಿಷಯಗಳನ್ನ ನಾವು ಮೆಲ್ಕಾಕೋದಿಕ್ಕೆ ದೇವರು ಅನೇಕ ವಿಷಯಗಳನ್ನ ನಮ್ಮ ಮಧ್ಯದಲ್ಲಿ ಕೂಡ ಆತನ ವಾಕ್ಯದ ಮೂಲಕ ನಮ್ಮಲ್ಲಿ ಮಾತನಾಡಿದ್ರು. ಅದಕ್ಕೋಸ್ಕರ ಕೂಡ ನಾವು ಕೃತಜ್ಞತೆಯನ್ನ ಅವರಿಗೆ ಸಲ್ಲಿಸೋರಾಗಿದ್ದೀವಿ. ಆ ರೀತಿಯಲ್ಲಿ ಈ ದಿನದಲ್ಲೂ ಕೂಡ ನಾವು ಈ ಒಂದು ಅಪೋಸ್ಟಲರ ಒಂದು ಕಾರ್ಯಗಳ ಪುಸ್ತಕದಲ್ಲಿ ಪೌಲನ ವಿಶೇಷವಾದ ಒಂದು ದೇವರ ಸೇವೆ, ಆ ಸೇವೆಯಲ್ಲಿ ಅವರು ಹೋದಂಥ ಜಾಗಗಳು, ಅದು ಮಾತ್ರವಲ್ಲ ಅವ್ರು ಹೋಗಿದ ಕಡೆ ಸ್ಥಾಪಿಸಿದ ಸಭೆಗಳು, ಇದೆಲ್ಲ ಕೂಡ ನಾವು ತುಂಬ ಕುಲಂಕುಷವಾಗಿ ನೋಡ್ಕೊ ಬಂದ್ವಿ. ಆ ರೀತಿಯಲ್ಲಿ ನಾವು ಈ ಒಂದು ಪುಸ್ತಕವನ್ನ ಪೂರ್ತಿಗೊಳಿಸ್ಬೇಕಾದ್ರೆ ಅವರು ಆ ಸಭೆಗಳಿಗೆ ಬರೆದಂಥ ಪತ್ರಗಳನ್ನೇ ನಾವು ಸಾಲಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಅದರಲ್ಲಿ ಅನೇಕ ಪುಸ್ತಕಗಳನ್ನ ನಾವು ಆಗ್ಲೇ ಮುಗಿಸಿದ್ದೀವಿ. ಫಿಲಿಪಿಯ ಸಭೆಗೆ ಬರೆದಂಥ ಪುಸ್ತಕವನ್ನ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಅದರಲ್ಲಿ ಯಾವ ರೀತಿಯ ಒಂದು ವಿಷಯಗಳು ಅಡಗಿದ್ದು, ಪೌಲನು ಆ ಪತ್ರವನ್ನ ಬರೆಯೋದಕ್ಕೆ ಕಾರಣ ಏನು, ಆ ಸಭೆಯಲ್ಲಿ ಇದ್ದಂಥ ವಿಶೇಷತೆಗಳೇನು, ಆ ಸಭೆಗೆ ಅವ್ರು ಕೊಡುವಂಥ ಆಲೋಚನೆಗಳೇನು, ಇದೆಲ್ಲ ಕೂಡ ನಾವು ಕಳೆದ ವಾರದಲ್ಲಿ ನಾವು ಈ ಒಂದು ಪಾಠಗಳನ್ನ ನಾವು ನೋಡ್ಕೊ ಬಂದ್ವಿ ಅಲ್ವಾ. ಎಫೆಸ ಸಭೆಗೆ ಬರೆದಂಥ ವಿಷಯ ಮತ್ತೆ ಫಿಲಿಪಿಯ ಸಭೆಗೆ ಬರೆದಂಥ ಕಾರ್ಯ. ಸೊ ಈಗ ನಾವು ಕೊಲೋಸೆ ಸಭೆಯ ವಿಷಯವಾಗಿ ಈ ದಿನ ಕೂಡ ನಾವು ನೋಡೋಣ. ಕೊಲೋಸರಿಗೆ ಬರೆದ ಪತ್ರಿಕೆ, ಸರಿನಾ? ಸೊ ಇದನ್ನ ನಾವು ಸುಮಾರು ಸರಿ ಇದನ್ನ ಓದಿರ್ತೀವಿ ನಮ್ಮ ಒಂದು ಪರ್ಸನಲ್ ಆಗಿ. ಅದು ಮಾತ್ರವಲ್ಲ, ಸಹೋದರಗಳು ವಾಕ್ಯವನ್ನ ಕೊಡುವಾಗ ಈ ಒಂದು ಪುಸ್ತಕದಿಂದ ಅನೇಕ ವಿಷಯಗಳನ್ನ, ವಚನಗಳನ್ನ ನಮಗೆ ತೋರಿಸಿರ್ತಾರೆ. ಆದರೆ
ಆ ಒಂದು ಪತ್ರದ ಒಂದು ಸಂಪೂರ್ಣತೆ ಅಥವಾ ಆ ಪತ್ರವನ್ನ ಬರೆಯೋದಿಕ್ಕೆ ಕಾರಣವೇನು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಆ ಪತ್ರದಲ್ಲಿ ಇರುವಂತಹ ವಿಷಯಗಳು ನಮಗೆ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಆಗತ್ತೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ಈ ದಿನ ಕೂಡ ಈ ಅಪೋಸ್ತಲ ಪೌಲು ಬರೆದಂತ ಪತ್ರಿಕೆ ಕೊಲೊಸ್ಸೆ ಸಭೆಗೆ ಅಂತ ನೋಡ್ತೀವಿ ಅಲ್ವಾ. ಸೊ ಈ ಕೊಲೊಸ್ಸೆ ಸಭೆಗೆ ಪೌಲನು ಬರೆಯುವಾಗ ಏನು ಮನಸ್ಥಿತಿಯಲ್ಲಿ ಅಥವಾ ಏನು ವಿಷಯಗಳನ್ನ ತಿಳ್ಕೊಂಡು ಈ ಸಭೆಗೆ ಅವರು ಈ ಪತ್ರವನ್ನ ಬರೀತಾರೆ ಅನ್ನೋದನ್ನ ಕೂಡ ಈ ದಿನದಲ್ಲಿ ನಾವು ನೋಡೋಣ. ಸೊ ನಮ್ಗೆಲ್ರಿಗೂ ಗೊತ್ತು, ಈ ಒಂದು ಪತ್ರ ಕೂಡ ಎಲ್ಲಿಂದ ಬರೆದ್ರು, ಅವರ ಒಂದು ಸುವಾರ್ತೆಯ ಪಯಣದಲ್ಲಿ ಎಲ್ಲಿ ಈ ಪತ್ರವನ್ನ ಅವರು ಬರೆದ್ರು ಅನ್ನೋದನ್ನ ನಾವು ಕಳೆದ ವಾರದಲ್ಲಿ ಕೂಡ ನಾವು ನೋಡಿದಾಗ ಇದೆಲ್ಲ ಕೂಡ ಅವರು ಕೊನೆಯ ಯಾತ್ರೆ ರೋಮಾಪುರಕ್ಕೆ ಹೋಗಿ ಆ ರೋಮಾಪುರದಲ್ಲಿ ಅವರು ಒಂದು ಆ ಮನೆಯಲ್ಲಿ ಸೆರೆ ಹಿಡಿದು ಆತನನ್ನ ಇಟ್ಟಿದ್ದಾಗ ಅಲ್ಲಿಂದ ಅವರು ಬರೆದಂತ ಪತ್ರಗಳೇ ನಾವು ನಿನ್ನೆ ಕಳೆದ ಬಾರಿ ರೋಮಾಪುರಿಗೆ ಬರೆದ ಪತ್ರಿಕೆ ನೋಡಿದ್ವಿ, ಫಿಲಿಪಿಯರಿಗೆ ಬರೆದ ಪತ್ರಿಕೆ ನೋಡಿದ್ವಿ, ಮತ್ತೆ ಇವತ್ತು ಕೊಲೊಸ್ಸೆರಿಗೆ ಬರೆದ ಪತ್ರಿಕೆಯನ್ನು ನೋಡುವಾಗ ಸಹೋದರ ಸಹೋದರರೇ ಇದೆಲ್ಲ ಕೂಡ ಸೆರೆಮನೆಯಿಂದ ಪೌಲನು ಬರೆದಿದ್ದ ಒಂದು ವಿಷಯ. ಸೊ ಈ ಸೆರೆಮನೆಯಲ್ಲಿ ಅವರು ಎಷ್ಟು ವರ್ಷ ಅವರು ಈ ಕೆಲಸವನ್ನ ಮಾಡಿದ್ರು ಅಂದ್ರೆ ಹೋದ ವಾರದಲ್ಲಿ ಕೂಡ ನಾವು ನೋಡಿದ್ವಿ, ಹತ್ತತ್ರ 2 ವರ್ಷ ಅವರು ಈ ಒಂದು ಸೆರೆಮನೆಯಲ್ಲಿ ಅವರು ಇದ್ದು ಈ ಪತ್ರವನ್ನ ಬರೀತಾರೆ. ಸೆರೆಮನೆ ಅಂತ ಹೇಳುವಾಗ ಅವ್ರಿಗೇನೊಂದು ಅವಕಾಶವನ್ನ ಕೊಟ್ಟಿದ್ರು ದೇವರು ಅಂತ ನೋಡ್ಬೇಕಾದ್ರೆ, ಅವ್ರಿಗೆ ಏನು ಒಂದು ಸವಲತ್ತನ್ನ ಕೊಟ್ಟಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅವರು ಸೆರೆಮನೆ ಕೈದಿಯಾಗಿ ಸೆರೆಮನೆಯಲ್ಲಿ ಬಂಧಿಸದೆ ಅವ್ರನ್ನ ಒಂದು ಮನೆಯಲ್ಲಿ ಅವ್ರನ್ನ ಇರಿಸಿ ಅಲ್ಲಿ ಸೈನಿಕರನ್ನ ಇಟ್ಟು ಅವ್ರನ್ನ ನಡೆಸ್ತಾ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ. ಅದಕ್ಕೋಸ್ಕರನೇ ಅಲ್ಲಿ ಅವರು ಸುವಾರ್ತೆಯನ್ನ ಹೇಳೋದಕ್ಕೆ ಎಲ್ಲಾ ರೀತಿಯಲ್ಲೂ ಉಪಯೋಗ ಆಗುವಂತ ಒಂದು ಪರಿಸ್ಥಿತಿಯನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ಈ ಕೊಲೊಸ್ಸೆಯರಿಗೆ ಪತ್ರವನ್ನ ಬರೀಬೇಕಾದ್ರೆ ಅದರ ಹಿನ್ನೆಲೆ ಏನು ಅಂತ ಕೂಡ ನಾವು ನೋಡ್ಬೇಕು. ಏನು ಅಂತ ನೋಡ್ಬೇಕಾದ್ರೆ ಈ ಪತ್ರಗಳೆಲ್ಲ ಕೂಡ ಪೌಲನು ಬರೆಯುವಾಗ ಅವರು ಸುವಾರ್ತೆಯನ್ನ ಸಾರಿ ಅವರ ಪಯಣವನ್ನ ಮುಂದೂಡಿಸಿದಾಗ ಆ ಸಭೆಯಲ್ಲಿ ನಡೆದಂತ ಘಟನೆಗಳು, ಆ ಸಭೆ ಬೆಳೀತಾ ಇದ್ದಂಗೆ ಆ ಸಭೆಯಲ್ಲಿ ಬಂದಂತ ತಪ್ಪಾದ ಬೋಧನೆಗಳು, ಇದೆಲ್ಲ ಕೂಡ ಅವರಿಗೆ ಯಾವಾಗ ಅವರ ಒಂದು ಗಮನಕ್ಕೆ ತಲುಪಿತೋ ಆವಾಗ ಅದನ್ನ ಸರಿಪಡಿಸಕ್ಕೆ ಪೌಲನು ಈ ಪತ್ರಗಳನ್ನ ಬರೆಯೋದು ನಿಯಮವಾಗಿತ್ತು. ಆ ರೀತಿಯಲ್ಲಿ ಸಹೋದರ ಸಹೋದರರೇ ಇಲ್ಲಿ ಏನು ಇತ್ತು ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿಯ ವಿಚಾರವಾಗಿ ಪೌಲನು ಅಲ್ಲಿ ಹೇಳುವಂತ ವಿಷಯದಲ್ಲಿ ನೋಡ್ಬೇಕಾದ್ರೆ ಯಾವ ರೀತಿಯ ಒಂದು ಕಾರ್ಯ ನಡೀತಾ ಇತ್ತು ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಆತನು ಒಂದು ಸಾಧಾರಣವಾದ ಒಂದು ಮನುಷ್ಯ ಅಥವಾ ಪ್ರವಾದಿ ಅಥವಾ ಅವರು ಮೆಸ್ಸಾಯ, ಈ ರೀತಿಯ ವಿಚಾರಗಳೆಲ್ಲ ಕೂಡ ಅವರು ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರು ಕೂಡ ಸ್ವಾಮಿಯ ನಿಜವಾದ ಒಂದು ವಿಷಯ ಅಲ್ಲಿ ಕೊಲೊಸ್ಸೆ ಸಭೆಯಲ್ಲಿ ನಿಧಾನಕ್ಕೆ ಅದನ್ನ ಮರೆಯಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅವರು ಕೊಲೊಸ್ಸೆ ಸಭೆಗೆ ಬರೆಯುವಾಗ ತುಂಬಾ ಒಂದು ಮುಖ್ಯವಾದ ವಿಷಯವನ್ನ ಬರೀತಾರೆ. ಏನು ಅಂದ್ರೆ, ಯೇಸು ಸ್ವಾಮಿನೇ ಸರ್ವ ಸೃಷ್ಟಿಗಳಿಗೆ ಯಜಮಾನನು ಅಂತ ಬರೀತಾರೆ. ತಂದೆಯ ದೇವರ ಮೂಲಕ ಸ್ವಾಮಿ ಎಲ್ಲಾ ಸೃಷ್ಟಿಯನ್ನ ಅವರು ಸೃಷ್ಟಿಸಿದ್ರು, ಅವರು ನಿರ್ಮಾಣ ಮಾಡಿದ್ರು ಅನ್ನೋದನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಸೊ ಇದನ್ನ ಪಡಿಸೋದಕ್ಕೆ ಕಾರಣ ಏನು ಅಂದ್ರೆ, ಅಲ್ಲಿ ಯೇಸು ಸ್ವಾಮಿಯ ಒಂದು ಸುವಾರ್ತೆಯನ್ನ ಸಾರಿ ಅವರ ಮೂಲಕ ಇಡೀ ಲೋಕಕ್ಕೆ ಪುನರುತ್ಥಾನ ಇದೆ ಅಂತ ಹೇಳುವ ವಿಷಯ, ಅವರ ರಾಜ್ಯದಲ್ಲಿ ಮಾಡುವಂತ ಅದ್ಭುತಗಳು, ಇದೆಲ್ಲ ಕೂಡ ಪೌಲನು ಕೊಲೊಸ್ಸೆಯ ಪಟ್ಟಣದಲ್ಲಿ ಸಭೆಗೆ ತಿಳಿಸು ಬಂದಿದ್ರು ಕೂಡ
ಅಲ್ಲಿ ಕಾಲಕ್ರಮೇಣ ಏನಾಯ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಒಂದು 8-10 ವರ್ಷದಲ್ಲಿ ಅಲ್ಲಿ ಆ ನಿಜವಾದ ಒಂದು ಸಾರಾಂಶದ ವಿಷಯ ಅಲ್ಲಿ ಅವರು ಅದನ್ನ ಸ್ವೀಕಾರ ಮಾಡದೆ ಇನ್ನೊಂದು ವಿಷಯಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋಕೆ ಪ್ರಾರಂಭವಾಯಿತು ಆ ಸಭೆ. ಅದಕ್ಕೆ ಅವರು ಬರೆಯುವಾಗ ಇದನ್ನ ನೀವು ನೋಡ್ಬೇಕಾದ್ರೆ ಕೊಲೋಸ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ನೋಡೋಣ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ದೇವಜನರಿಗೆ ಅಂದರೆ ಕ್ರಿಸ್ತನಲ್ಲಿರುವ ನಂಬಿಗಸ್ತರಾದ ಸಹೋದರರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆ ಓಕೆ, ಅಲ್ಲಿ ನಾವು ನೋಡ್ಬೇಕಾದ್ರೆ ಹೆಂಗೆ ಈ ಪತ್ರವನ್ನ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಕ್ರಿಸ್ತನಲ್ಲಿ ಇರುವಂತ ಸಹೋದರರಿಗೆ ಇದನ್ನ ನಾನು ಬರಿತೀನಿ ಅಂತ ಪ್ರಾರಂಭ ಮಾಡ್ತಾರೆ ಸಹೋದರರೇ. ಸೊ ಈ ಒಂದು ವಿಷಯವನ್ನ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಅಂತ ಹೇಳ್ಬೇಕಾದ್ರೆ ಆತನ ವಾಕ್ಯವನ್ನ ಗ್ರಹಿಸಿ ಆತನ ವಾಕ್ಯದ ಮೂಲಕ ಅವರು ಪ್ರತಿಷ್ಠೆ ಮಾಡಿ ಸ್ವಾಮಿಗೋಸ್ಕರ ಅವರ ಜೀವನವನ್ನ ನಡೆಸುವ ಒಂದು ವರ್ಗದವರಿಗೆ ಅವರು ಹೇಳುವಂತ ವಿಷಯವನ್ನ ಕೂಡ ನಾವಿಲ್ಲಿ ನೋಡ್ತೀವಿ ಸಹೋದರರೇ. ಅದೇ 1ನೇ ಅಧ್ಯಾಯದಲ್ಲಿ 28ನೇ ವಚನ ಕೂಡ ಓದೋಣ. 1ನೇ ಅಧ್ಯಾಯ 28ನೇ ವಚನ, ಕೊಲೋಸ್ಯರಿಗೆ ಬರೆದ ಪತ್ರಿಕೆ. ನಾವು ಆತನನ್ನು ಪ್ರಸ್ತುತಪಡಿಸುವುದಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನೋಡಿದ್ರ ಸಹೋದರ ಅಲ್ಲಿ ನೋಡ್ಬೇಕಾದ್ರೆ ಸ್ವಾಮಿಯನ್ನ ನಿಮಗೆ ನಾನು ವ್ಯಕ್ತಪಡಿಸೋದ್ರಿಂದ ನೀವು ಕ್ರಿಸ್ತನಲ್ಲಿ ಇನ್ನ ಪ್ರವೀಣರಾಗಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಆ ಪ್ರವೀಣತೆಯನ್ನ ಹೊಂದಬೇಕಾದ್ರೆ ನಿಜವಾದ ಸ್ವಾಮಿಯ ಒಂದು ಆತನ ಒಂದು ಪ್ರಭಾವವನ್ನ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದು ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ಹೇಳ್ತಾರೆ. ಯಾಕಂದ್ರೆ ನಾನು ಏನು ವಿಷಯಗಳನ್ನ ನಿಮಗೆ ತಿಳಿಸ್ಬಂದ್ನೋ ಆ ವಿಷಯಗಳು ಸ್ವಲ್ಪ ಏನಾಗ್ತಾ ಇದೆ, ನೀವು ಅದನ್ನ ಬಿಟ್ಟು ಬೇರೆ ಯೋಚನೆಯಲ್ಲಿ ನೀವು ಬರಕ್ಕೆ ಪ್ರಾರಂಭ ಮಾಡಿದ್ದೀರಾ. ಅದು ಮಾತ್ರವಲ್ಲ, ಯೇಸು ಸ್ವಾಮಿ ಅವರು ಈ ಭೂಮಿಗೆ ಬರೋದಕ್ಕಿಂತ ಮುಂಚೆ ಅವರು ಯಾವ ಸ್ಥಾನಮಾನದಲ್ಲಿದ್ರು, ಏನೆಲ್ಲ ಮಾಡಿದ್ರು ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸ್ವಾಮಿಯ ಒಂದು ಆ ಒಂದು ಪ್ರಭಾವವನ್ನ ನೀವು ಮರೆಯೋದಿಕ್ಕೆ ಸಾಧ್ಯವಿಲ್ಲ ಅಂತಾನೆ ಆ ಕೊಲೋಸ್ಯರಿಗೆ ಈ ವಿಷಯಗಳನ್ನ ಬರೀತಾರೆ. ಯಾಕಂದ್ರೆ ಪೌಲನು ಅವರು ಸ್ಥಾಪಿಸಿದಂತ ಸಭೆಗಳಲ್ಲಿ ಮುಖ್ಯವಾಗಿ ಅಡಿಪಾಯವಾಗಿ ಒಂದು ಫೌಂಡೇಶನ್ ಆಗಿ ಏನಂತ ಅವರು ಫಸ್ಟು ಸಭೆಗಳಿಗೆ ಕೊಡ್ತಾರಂದ್ರೆ ಸ್ವಾಮಿಯ ಮೂಲಕನೇ ರಕ್ಷಣೆ ಇದೆ ಅನ್ನೋದನ್ನ ಅಲ್ಲಿ ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಆ ಸಭೆಗೆ ಆ ಫೌಂಡೇಶನ್ ಹಾಕ್ತಾರೆ. ಯೇಸು ಸ್ವಾಮಿಯನ್ನ ನಂಬಿ ಆ ನಂಬಿಕೆಯ ಮೂಲಕ ನಾವು ಪರಿಶುದ್ಧರಾಗಿ ಆ ಪರಿಶುದ್ಧತೆಯನ್ನ ಹೊಂದಿ ನಾವು ಸ್ವಾಮಿಗೆ ಆತನ ಶರೀರ ಅಂಗಗಳಾಗ್ಬೋದು ಅನ್ನುವ ಒಂದು ಬೇಸಾಗಿರುವಂತ ಒಂದು ಫೌಂಡೇಶನ್ನ ಅವರು ಹಾಕಿದ ಮೇಲೇನೆ ಸ್ವಾಮಿಯ ಒಂದು ರಕ್ಷಣೆಯ ವಿಷಯಗಳು, ದೇವರ ರಾಜ್ಯದ ವಿಷಯಗಳು ಇದೆಲ್ಲವನ್ನ ಕೂಡ ಅವ್ರಿಗೆ ತಿಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅವ್ರು ಕೊಲೋಸ್ಯರಿಗೆ ಬರೆಯುವಾಗ ಯೇಸು ಸ್ವಾಮಿಯ ಈ ಒಂದು ಭೂಲೋಕದ ಒಂದು ಯಾತ್ರೆಯನ್ನ ಮಾತ್ರ ನೀವು ಅರ್ಥ ಮಾಡ್ಕೋಬಾರ್ದು, ಅವರು ಯಾವ ರೀತಿ ತಂದೆಯ ದೇವರ ಒಂದು ಯೋಜನೆಯಲ್ಲಿ ಅವರು ತಂದೆಯಾದ ದೇವರ ಕೃಪೆಯಿಂದ ಅಥವಾ ತಂದೆಯಾದ ದೇವರ ಒಂದು ಅವರ ಒಂದು ಸಹಾಯದಿಂದ ಇಡೀ ಲೋಕವನ್ನೇ ಅಥವಾ ಇಡೀ ಕ್ರಿಯೇಷನ್ನೇ ಅಲ್ವಾ, ಯಾವ್ದೆಲ್ಲ ಜೀವಿಸ್ತಾ ಇದೆಯೋ ಅಥವಾ ಯಾವ್ದೆಲ್ಲ ಈ ಭೂಮಿಯಲ್ಲಿ ಅಥವಾ ಈ ಒಂದು ಸೃಷ್ಟಿಯಲ್ಲಿ ಉಂಟಾಯ್ತೋ ಇದೆಲ್ಲ ಕೂಡ ಸ್ವಾಮಿಯಿಂದಾನೇ ಆಯ್ತು ಅನ್ನೋದನ್ನ ಪ್ರಾರಂಭ ಮಾಡ್ತಾರೆ. ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 15ರಿಂದ ಒಂದಷ್ಟು ವಚನಗಳನ್ನ ಓದೋಣ. 1:15 ಕೊಲೋಸ್ಯ ಪುಸ್ತಕವನ್ನ ತೆಗೆದಿಟ್ಕೊಳ್ಳಿ.
ಅದರಲ್ಲೇ ಇವತ್ತು ನಾವು ನೋಡುವಂತ ಮುಖ್ಯವಾದ ಒಂದು ವಿಷಯ. 15 ಓದ್ಬೇಕಾ ಬ್ರದರ್? 15ರಿಂದ ಪ್ರಾರಂಭ ಮಾಡಿ ಸಿಸ್ಟರ್. 15ರಿಂದನಾ? ಆತನು ಅದೃಶ್ಯನಾದ ದೇವರು, ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನು, ಸ್ಥಾನ ಹೊಂದಿದವನು ಆಗಿದ್ದಾನೆ. ನೋಡ್ರಿ, ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ. ಈ ವಚನಗಳನ್ನ ನಾವು ಓದಿದೀವಿ ಆಗ್ಲೇ. ಇದು ನಮ್ಗೆ ಬೇಸಿಕ್ ಕ್ಲಾಸ್ ಅಲ್ಲೇ ಈ ವಚನಗಳೆಲ್ಲ ತುಂಬಾ ಮುಖ್ಯವಾಗಿ ಕೊಟ್ಟಿದ್ದಾರೆ. ಸ್ವಾಮಿಯ ಏನ್ರಿ ಒಂದು ಆತನು ಸೃಷ್ಟಿ ಆದ ನಂತರ ಸ್ವಾಮಿ ತಂದೆಯಾದ ದೇವರು ಆತನ ಮೂಲಕ ಆತನಿಗೋಸ್ಕರನೇ ಎಲ್ಲಾನು ಸೃಷ್ಟಿ ಮಾಡಿದ್ರು ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಸೊ ಈ ಕೊಲೊಸ್ಸೆ ಸಭೆಯಲ್ಲಿ ಯೇಸು ಸ್ವಾಮಿಯ ಹಿಂದಿನ ಒಂದು ಏನ್ರಿ ಒಂದು ಆತನ ಒಂದು ಕೆಲಸ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಯೇಸು ಸ್ವಾಮಿಯನ್ನ ಒಂದು ಸಾಧಾರಣವಾದ ಒಂದು ಪ್ರವಾದಿ ಅಥವಾ ಒಳ್ಳೆಯ ವ್ಯಕ್ತಿ ಅಥವಾ ಅನೇಕ ಸ್ವಸ್ಥತೆಯನ್ನ ಮಾಡಿದವರು ಅನ್ನೋದನ್ನು ಮಾತ್ರ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ಆ ಒಂದು ಪ್ರಾಮುಖ್ಯತೆಯನ್ನ ಅಥವಾ ಸ್ವಾಮಿಯ ಒಂದು ಪ್ರಭಾವವನ್ನ ಗೊತ್ತಿಲ್ಲದೆ ಇರೋದ್ರಿಂದ ಅವರು ಅದನ್ನ ಆ ರೀತಿಯ ಬೋಧನೆಗಳನ್ನ ಅವರು ಸ್ವೀಕಾರ ಮಾಡಕ್ ಪ್ರಾರಂಭ ಮಾಡಿದ್ರು. ಅದಕ್ಕೋಸ್ಕರನೇ ಪೌಲನು ಈ ರೀತಿಯ ಒಂದು ಅದ್ಭುತವಾದ ಒಂದು ವಿಷಯವನ್ನ ಕೊರಿಂಥ್ಯ ಸಭೆಗೆ ಬರ್ತಾರೆ. 15ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಆತನ ಮೂಲಕನೇ ಇಡೀ ಒಂದು ಜಗತ್ತು ನಿರ್ಮಾಣವಾಯಿತು ಅಂತ ಆಗ್ತಾರೆ. 16ನೇ ವಚನ ಕೂಡ ಓದಿ ಸಿಸ್ಟರ್. ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಲ್ಲಿಯೂ ಪ್ರಭುತ್ವಗಳಲ್ಲಿ ದೊರೆತನಗಳಾಗಲಿ ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ನೋಡಿದ್ರ ಸೋದರ ಇದೆಲ್ಲ ನೀವು ನಿಧಾನಕ್ಕೆ ಮನೆಯಲ್ಲಿ ಓದಿದ್ರಿ. 15ರಿಂದ 20 ತನಕ ಓದ್ಬೇಕು ನೀವು. ಆವಾಗಲೇ ಆ ಒಂದು ವಿಷಯ ಅಲ್ಲಿ ಪೌಲು ಎಷ್ಟು ಒಂದು ಡೆಪ್ತ್ ಆಗಿ ಆ ಸತ್ಯದ ವಿಷಯಗಳನ್ನ ಅಲ್ಲಿ ಕೊಲೊಸ್ಸೆ ಸಭೆಗೆ ಬರೀತಾರೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಸೊ ಅವ್ರಿಗೆ ಅವರು ಪಯಣ ಮಾಡುವಾಗ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಎಷ್ಟು ಕಾಲ ಅವಧಿ ಅವರು ಸ್ಪೆಂಡ್ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಆ ಒಂದು ರಕ್ಷಣೆಗೆ ಬೇಕಾಗಿರುವಂತ ಸತ್ಯದ ವಿಷಯಗಳನ್ನ ನಿಜವಾಗ್ಲೂ ಅದನ್ನೆಲ್ಲ ಏನ್ ಮಾಡಿರ್ಬೇಕು, ಹೇಳಿರ್ಬೇಕು. ಆದ್ರೆ ಈ ಒಂದು ವಿಷಯಗಳು ಅವ್ರಿಗೆ ಅರ್ಥ ಆಗದೆ ಇರೋದ್ರಿಂದನೇ ಈಗ ಯೇಸು ಸ್ವಾಮಿಯ ಏನ್ರಿ ಆತನ ಒಂದು ಸೃಷ್ಟಿಯಿಂದ ಪ್ರಾರಂಭ ಮಾಡ್ತಾರೆ. ಅವರು ಯಾವ ರೀತಿ ತಂದೆಯಾದ ದೇವರ ಏನ್ರಿ ಡೈರೆಕ್ಟ್ ಕ್ರಿಯೇಷನ್, ಅವ್ರೊಬ್ಬರನ್ನೇ ತಂದೆಯಾದ ದೇವರು ಏನ್ ಮಾಡಿದ್ರಿ, ಡೈರೆಕ್ಟ್ ಆಗಿ ಸೃಷ್ಟಿ ಮಾಡಿದ್ರು. ಅವರ ಮೂಲಕನೇ ಎಲ್ಲಾ ಬಂತು ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. 17ನೇ ವಚನ ಕೂಡ ಓದಿ ಸಿಸ್ಟರ್. ಸರ್ವವು ಆತನ ಮುಖಾಂತರವಾಗಿ ಆತನಿಗೋಸ್ಕರವಾಗಿಯೇ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ನೋಡಿದ್ರ ಸೋದರರು ಎಂತ ಒಂದು ವಿಷಯಗಳನ್ನ ಆ ಒಂದು ಸಭೆಯಲ್ಲಿ ಇದ್ದಂತ ಒಂದು ಏನ್ರಿ ಒಂದು ಡೌಟು ಅಥವಾ ಒಂದು ಕ್ಲಾರಿಟಿ ಇಲ್ಲದೆ ಇರೋದನ್ನ ಇಲ್ಲಿ ನಾವು ಕೂಡ ಈಗ ಈ ವಚನಗಳನ್ನ ಓದುವಾಗ ಸ್ವಾಮಿಯ ಒಂದು ಏನ್ರಿ ಪ್ರಭಾವವನ್ನ ಇಲ್ಲಿ ನಾವು ರುಚಿ ನೋಡ್ಬೋದು. ಸೋದರ ಯಾವ ರೀತಿ ಎಷ್ಟೋ ಕ್ರೈಸ್ತರಿಗೆ ಸ್ವಾಮಿ ಈ ಲೋಕವನ್ನ ಸೃಷ್ಟಿ ಮಾಡಿದ್ದು, ಆ ಸೃಷ್ಟಿ ಮಾಡಿದ ತಂದೆಯಾದ ದೇವರು ಸೃಷ್ಟಿ ಆತನ ಮೂಲಕನೇ ಆತನಿಗೋಸ್ಕರನೇ ಮಾಡಿದ್ರು ಅನ್ನೋದನ್ನ ಎಷ್ಟು ಜನ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ ಅಲ್ವಾ. ಆದ್ರೆ ನಮಗೆ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾರೆ ಅಂದ್ರೆ, ಆತನಿಗೋಸ್ಕರ ಆತನ ಮೂಲಕ ತಂದೆಯಾದ ದೇವರು ಇಡೀ ಜಗತ್ತನ್ನ ಅವರು ಸೃಷ್ಟಿ ಮಾಡಿದ್ರು ಅನ್ನುವಾಗ ಸ್ವಾಮಿಗೆ ಇದ್ದಂತ ಒಂದು ಪ್ರಭಾವವನ್ನ ಅಲ್ಲಿ ತೋರಿಸುವಂತ ವಿಷಯವಾಗಿತ್ತು ಸೋದರರೇ. ಸೊ ಅದೇ ರೀತಿಯಲ್ಲಿ ನೀವು 2ನೇ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲೇ 2ನೇ ಅಧ್ಯಾಯ 9 ಮತ್ತು 10 ವಚನಗಳನ್ನ ಕೂಡ ಓದೋಣ. ಇದರಲ್ಲೆಲ್ಲ ಪೌಲನು ಸ್ವಾಮಿಯ ಒಂದು ಪ್ರಭಾವವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. 2ನೇ ಅಧ್ಯಾಯ 9 ಮತ್ತೆ 10 ವಚನಗಳು. ಎಚ್ಚರವಾಗಿರಿ, ಕ್ರಿಸ್ತನಲ್ಲಿ ದೇವರ ಸಂಪೂರ್ಣತೆಯು ಅವಂತರಿಸಿ ಸೇವೆ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದುಕೊಂಡು ಪರಿಪೂರ್ಣತೆಯನ್ನು
ಹೊಂದಿದವರಾಗಿದ್ದೀರಿ. ಆತನು ಎಲ್ಲ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೋಡಿದ್ರ ಸಹೋದರ, ಎಲ್ಲಾ ದೊರೆತನಗೂ ಅಧಿಕಾರಿಗಳಿಗೂ ಶಿರಸ್ಸು ಅಂತ ಹೇಳುವಾಗ ಈಸ್ ಹೆಡ್ ಆಫ್ ಆಲ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಆತನೇ ಸಮಸ್ತಕ್ಕೂ ಸಮಸ್ತವಾಗಿದ್ದಾನೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಕೂಡ ಯೇಸು ಸ್ವಾಮಿಯ ವಿಚಾರವಾಗಿ ಕೊಲೊಸ್ಸೆ ಸಭೆಗೆ ಯಾಕೆ ಬರೆದ್ರು ಅಂದ್ರೆ, ಸ್ವಾಮಿಯ ವಿಚಾರದಲ್ಲಿ ಅವರು ಸ್ವಲ್ಪ ಏನಾದ್ರು ಅಂದ್ರೆ, ಅವರು ಪೌಲನು ಹೇಳಿದಂಥ ವಿಷಯಗಳನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಸ್ವಾಮಿಯನ್ನ ಪರಿಗಣಿಸಿಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಅಲ್ಲಿ ಆ ರೀತಿಯ ಒಂದು ಬೋಧನೆಯನ್ನ ತಂದಂತ ಜನರ ಮಧ್ಯದಲ್ಲಿ ನೀವು ಎಚ್ಚರವಾಗಿರ್ರಿ ಅಂತ ಈ ವಿಷಯಗಳನ್ನ ಬರೀತಾರೆ. ಸಹೋದರ, ಅದೇ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 1ನೇ ವಚನ ಕೂಡ ಓದೋಣ. 3ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನ ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲಿರುವಂತವುಗಳ ಮೇಲೆ ಓದಿ ಕಂಪ್ಲೀಟ್ ಮಾಡಿ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ನೋಡಿದ್ರ ಸಹೋದರ, ಇದೆಲ್ಲ ಕೂಡ ಕೊಲೊಸ್ಸೆ ಸಭೆಗೆ ಬರೆಯುವಾಗ ಎಷ್ಟು ಸ್ಪಷ್ಟವಾಗಿ ಈ ವಿಷಯಗಳನ್ನ ಬರೀತಾರೆ. ಆತನು ಸ್ವಾಮಿ ಈ ಭೂಮಿಗೆ ಬಂದು ಅವರು ಏನು ದೇವರ ಕೆಲಸವನ್ನ ಮಾಡಿ ಮುಗಿಸಿದ್ರೋ, ಅದಾದ ನಂತರ ತಂದೆಯ ದೇವರ ಒಂದು ಅವರು ಹೇಳಿದಂತೆ ಆತನು ಬಲಪಾಸದಲ್ಲಿ ದೇವರ ಹತ್ರ ಇದ್ದಾರೆ ಅನ್ನುವ ವಿಷಯವನ್ನ ಹೇಳ್ಬಿಟ್ಟು ಹೇಳ್ತಾರೆ, ನೀವು ಪರಲೋಕದ ಬಾಧೆಯಾಗಿರಿ ಅಂತ ಹೇಳ್ತಾರೆ ಅಲ್ವಾ. ಪರಲೋಕದ ವಿಷಯದ ಮೇಲೆ ನಿಮ್ಮ ಗಮನ ಇರಲಿ, ಭೂ ಸಂಬಂಧಪಟ್ಟಿದ ವಿಷಯದ ಮೇಲೆ ನಿಮ್ಮ ಗಮನ ಇರಬಾರ್ದು ಅನ್ನುವ ಒಂದು ವಿಷಯವನ್ನ ಕೂಡ ಹೇಳ್ತಾರೆ ಸಹೋದರರೇ. ಅದರಿಂದ ಅಲ್ಲಿ ನೀವು ಈ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1, 2, 3 ಅಧ್ಯಾಯಗಳನ್ನ ನೋಡುವಾಗ ಆ ವಚನಗಳನ್ನ ನೀವು ಬರೆದಿಟ್ಕೊಂಡಿದ್ದೀರಾ. ಅದರಲ್ಲಿ ನೀವು ನಿಧಾನಕ್ಕೆ ಓದಿ ನೋಡಿದ್ರೆ, ನಾವು ಕಾಣುವಂತ ಸೃಷ್ಟಿ ಮಾತ್ರ ಅಲ್ಲ, ನಾವು ಕಾಣದೇ ಇರುವಂತ ಸೃಷ್ಟಿಯನ್ನ ಕೂಡ ಯೇಸು ಸ್ವಾಮಿಯ ಮೂಲಕನೇ ದೇವರು ಮಾಡಿದ್ರು ಅನ್ನೋದನ್ನ ವ್ಯಕ್ತಪಡಿಸ್ತಾರೆ ಅಲ್ವಾ. ಕಾಣದೇ ಇರೋದು ಅಂತ ಹೇಳಬೇಕಾದ್ರೆ ದೇವದೂತರುಗಳು ಇರ್ಬೋದು ಅಲ್ವಾ. ಸೊ ಇವರೆಲ್ಲ ಕೂಡ ಸ್ವಾಮಿಯ ಮೂಲಕನೇ ದೇವರು ಮಾಡಿದ್ರು ಅನ್ನೋದನ್ನ, ಸೃಷ್ಟಿಸಿದ್ರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಆ ಒಂದು ಪತ್ರವನ್ನ ಬರೆಯೋದಿಕ್ಕೆ ಅದರ ಬ್ಯಾಕ್ಗ್ರೌಂಡು, ಈ ಒಂದು ವಿಷಯಗಳು ಅಲ್ಲಿ ತಪ್ಪಾಗಿ ಓದಿಸಲ್ಪಟ್ಟವು ಅಂತ ಕೂಡ ನಾವು ನೋಡ್ತೀವಿ. ಎರಡನೇದಾಗಿ ಏನಂತ ಅವರು ಅಲ್ಲಿ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಸ್ವಾಮಿಯ ಮೂಲಕನೇ ರಕ್ಷಣೆ ನಮಗೆ ಉಂಟು. ಇಡೀ ಲೋಕಕ್ಕೆ ರಕ್ಷಣೆ ಯಾವುದರಿಂದ ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿಯ ಮೂಲಕನೇ ಅಂತ ಇದನ್ನ ಕೊಲೊಸ್ಸೆಯರಿಗೆ ತಿಳಿಸ್ತಾರೆ. ಅದು 1ನೇ ಅಧ್ಯಾಯ 13, 14 ವಚನಗಳನ್ನ ಓದೋಣ. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತೆ 14 ವಚನಗಳು. ದೇವರು ನಮ್ಮನ್ನು ಅಧಿಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನೋಡಿದ್ರ ಸಹೋದರ, ಎಂತ ಅದ್ಭುತವಾದ ವಿಷಯ ಹೇಳ್ತಾರೆ ಅಂದ್ರೆ, ತಂದೆಯ ದೇವರು ನಾವು ಪಾಪದಲ್ಲಿ ನಾವು ಸತ್ತೋಗಿದ್ವಿ, ಈ ಲೋಕದಲ್ಲಿ ಪಾಪದಲ್ಲಿ ಸತ್ತೋಗಿರೋ ನಮ್ಮನ್ನ ಹೆಬ್ಬಿಸಿ ಆತನ ಮಗನ ಒಂದು ಹಿಂಬಾಲಿಸೋದಿಕ್ಕೆ ಒಂದು ಅವಕಾಶ ಕೊಟ್ಟರು. ಸೊ ಆ ಒಂದು ವಿಷಯದಲ್ಲಿ ನೀವು ತುಂಬಾನೇ ಧನ್ಯವುಳ್ಳವರು. ಯಾಕಂದ್ರೆ ಆ ಒಂದು ಕಾರ್ಯವನ್ನ ಪಡ್ಕೊಳ್ಳೋದಕ್ಕೆ ನಮಗೆ ಯಾವ ರೀತಿ ಅರ್ಹತೆನೂ ಇಲ್ಲ. ಆದರೆ ಸ್ವಾಮಿಯ ತಂದೆಯ ದೇವರ ಮೂಲಕ ನಾವು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಿಕ್ಕೆ ಒಂದು ಅವಕಾಶವನ್ನ ಮಾಡಿ ನಮ್ಮನ್ನ ಉನ್ನತವಾದ ಒಂದು ಸ್ಥಾನಕ್ಕೆ ನಾವು ಅದನ್ನ ಪಡ್ಕೊಳ್ಳೋದಿಕ್ಕೆ ನಮಗೆ ಅವಕಾಶ ಮಾಡಿದ್ದಾರೆ. ಅದು ಮಾತ್ರವಲ್ಲ, ಸ್ವಾಮಿಯ ಜೊತೆ ಈ ಒಂದು ಸುವಾರ್ತೆ ಯುಗದಲ್ಲಿ ಆತನ ಆ ಸ್ವಾಮಿಯ ತರ ನಾವು ಬದುಕಿ ನಾವು ಸತ್ತರೆ ಸ್ವಾಮಿಯ ತರ ನಮಗೆ ಕೂಡ ಒಂದು ನೂತನವಾದ ಜೀವವನ್ನ ದೇವರು ಕೊಡೋದಿಕ್ಕೆ ನಮಗೆ ಸಿದ್ಧತೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ಅಲ್ಲಿ ಬರೀತಾರೆ.
ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ ಅದೇ 1ನೇ ಅಧ್ಯಾಯ 20ರಿಂದ ಒಂದೆರಡು ವಚನಗಳನ್ನ ಓದೋಣ. 1ನೇ ಅಧ್ಯಾಯ 20ನೇ ವಚನ ಓದಿ ಸಿಸ್ಟರ್. ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಮಾಧಾನ ಪಡಿಸಿಕೊಳ್ಳಬೇಕೆಂತಲೇ ನಿಷ್ಕರ್ಷ ಮಾಡಿದ್ದನು. ನೋಡಿ ಸಹೋದರ, ಸೊ ಇಲ್ಲಿ ಸ್ವಾಮಿ ಯಾವ ರೀತಿ ತಂದೆಯ ದೇವರ ಯೋಜನೆಯ ಪ್ರಕಾರ ಆತನ ಮರಣದ ಮೂಲಕ ಒಂದು ಸಮಾಧಾನವನ್ನ ತಂದ್ರು, ಆ ಸಮಾಧಾನ ಮೊಟ್ಟ ಮೊದಲಾಗಿ ಸಭೆ ಆ ಸಮಾಧಾನವನ್ನ ಹೊಂದೋದಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಅದು ಮಾತ್ರವಲ್ಲ, ಬರುವಂತ ಯುಗದಲ್ಲಿ ಇಡೀ ಲೋಕಕ್ಕೆ ಆ ಸಮಾಧಾನ ಅಂತ ಹೇಳ್ಬೇಕಾದ್ರೆ ತಂದೆಯ ದೇವರಿಗೂ ಅವ್ರಿಗೆ ಅವರ ಮಧ್ಯದಲ್ಲಿ ತಂದೆಯ ದೇವರಿಗೂ ಲೋಕಕ್ಕೂ ಮಧ್ಯದಲ್ಲಿ ಇದ್ದಂತ ಆ ಒಂದು ತೆರೆ ಅಥವಾ ಆ ಒಂದು ವಾಲ್ ಗೋಡೆಯನ್ನ ತೆಗೆದುಹಾಕೋದಿಕ್ಕೆ ಸ್ವಾಮಿಯ ರಕ್ತವೇ ಮುಖ್ಯವಾಗಿತ್ತು ಅಂತ ಕೂಡ ಬರೀತಾರೆ. 21 ಕೂಡ ಓದಿ ಸಿಸ್ಟರ್. ಅದರಲ್ಲಿ ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಟತ್ವಗಳನ್ನು ಮಾಡುವರಾಗಿದ್ದ ದುಷ್ಟ ಮನಸ್ಸುಳ್ಳವರು ಆಗಿದ್ದಿರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಮಾಧಾನ ಪಡಿಸಿಕೊಂಡಿದ್ದಾನೆ. ಓಕೆ. ಸೊ ಇದೆಲ್ಲ ನೀವು ಓದ್ಬೇಕಾದ್ರೆ ಯಾವ ರೀತಿ ಶ್ರೇಷ್ಠವಾಗಿ ತಂದೆಯ ದೇವರು ಆತನ ಮಗನ ಮೂಲಕ ಈ ಲೋಕವನ್ನ ಸೃಷ್ಟಿ ಮಾಡೋದು ಮಾತ್ರವಲ್ಲದೆ ಆತನ ಮಗನ ಮೂಲಕ ಇಡೀ ಲೋಕಕ್ಕೆ ಒಂದು ಪರಿಹಾರವನ್ನ ಇಟ್ಟಿದ್ದಾರೆ ಅಂತ ಸ್ವಾಮಿಯ ಒಂದು ಪ್ರಭಾವವನ್ನ ಈಗ ಪೌಲನು ಎಳೆಯಾಗಿ ಕೊಲೊಸ್ಸೆ ಸಭೆಗೆ ಬರೀತಾರೆ ಸಹೋದರರೇ. ಅದರಿಂದ ಪತ್ರವನ್ನ ಬರೆಯುವಾಗ ಆ ಪತ್ರ ಬರೆಯೋದಿಕ್ಕೆ ಏನು ಅದರ ಪ್ರೇರಣೆ ಅಥವಾ ಏನು ಅದರ ಒಂದು ಹಿನ್ನೆಲೆ ಅಂತ ನೋಡ್ಬೇಕಾದ್ರೆ ಇಷ್ಟು ವಿಷಯಗಳಲ್ಲಿ ಕೊಲೊಸ್ಸೆ ಸಭೆಯವರು ಸ್ವಲ್ಪ ಹಿಂದುಳಿದ್ರು. ಅದಕ್ಕೋಸ್ಕರನೇ ಆ ವಿಷಯವನ್ನ ಬರೀತಾರೆ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಬರೀತಾರೆ, ಸ್ವಾಮಿಯನ್ನ ನಂಬಿದವರಿಗೆ ಯಾವ ರೀತಿಯ ಒಂದು ಆಶೀರ್ವಾದವನ್ನ ತಂದೆಯ ದೇವರು ಇಟ್ಟಿದ್ದಾರೆ ಅನ್ನೋದನ್ನ ಬರೀತಾರೆ. ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಆತನ ವಾಕ್ಯಗಳ ಮೇಲೆ ನಂಬಿಕೆ ಇಟ್ಟು ಆತನ ಒಂದು ಕರೆಗೆ ನಾವು ಕಿವಿಗೊಟ್ಟು ಅಲ್ಲಿ ನಡೆದರೆ ಏನು ನಮಗೆ ಆಶೀರ್ವಾದ ಅನ್ನೋದನ್ನ 2ನೇ ಅಧ್ಯಾಯ 9ರಿಂದ ಒಂದಷ್ಟು ವಚನಗಳನ್ನ ಓದೋಣ. ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ರಿಂದ ಒಂದಷ್ಟು ವಚನಗಳನ್ನ ನೋಡ. ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ಅವಂತರಿಸಿ ಮಾಡುತ್ತದೆ ಮತ್ತು ನೀವು ಆತನಿದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ನೋಡಿದ್ರ, ಕ್ರಿಸ್ತನಲ್ಲಿ ಎಲ್ಲಾ ಪರಿಪೂರ್ಣತೆಯು ದೇವರ ಮೂಲಕ ನಮಗೆ ಸಿಗುವಂತದ್ದಾಗಿದೆ. ಸೊ ಇದೆಲ್ಲ ಕೂಡ ವಚನಗಳನ್ನ ಓದುವಾಗ ಸ್ವಾಮಿಯನ್ನ ಎಂತ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿ ಪೌಲನು ಇಟ್ಟು ಈ ವಿಷಯಗಳನ್ನ ಬರೀತಾರೆ. ಏನಕ್ಕೆ ಸ್ವಾಮಿಯ ಮೂಲಕ ರಕ್ಷಣೆ ಉಂಟಾಗತ್ತೆ ಅಂತ ನೋಡ್ಬೇಕಾದ್ರೆ ಆತನ ಒಂದು ಮರಣದ ಮೂಲಕ ನಮಗೋಸ್ಕರ ಸತ್ತಿರೋದ್ರಿಂದಾನೇ ಆ ಒಂದು ದೇವರಿಗೂ ನಮಗಿರುವಂತ ಒಂದು ದೊಡ್ಡ ಒಂದು ಗೋಡೆ ಅದು ನಮಗೆ ತೆರೆಯಲ್ಪಟ್ಟಿತು ಅಂತ ಕೂಡ ಬರೀತಾರೆ. ಸೊ ಅದರಲ್ಲೇ 10ನೇ ವಚನ ಕೂಡ ಓದೋಣ ಸಿಸ್ಟರ್. 10ನೇ ವಚನ. ಮತ್ತು ನೀವು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವ. 10ನೇ ವಚನ ಮತ್ತು ನೀವು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ನೋಡ್ರಿ, ಆತನಲ್ಲಿ ಇದ್ದು ಪರಿಪೂರ್ಣತೆಯನ್ನ ಹೊಂದಿದವರಾಗಿದ್ದೀರಿ ಅಂದ್ರೆ ನೀವು ಆ ಪರಿಪೂರ್ಣತೆಗೆ ನೀವು ಏನಾಗ್ತಾ ಇದ್ದೀರಾ, ನಡೀತಾ ಇದ್ದೀರಾ ಅಲ್ವಾ? ಹಂಗೆ 10ರಿಂದ ಒಂದೆರಡು ವಚನಗಳು ಓದಿ ಸಿಸ್ಟರ್. 11th ವರ್ಸ್ ಓದಿ. 11th ವರ್ಸ್ ಓದಿ. 11ರಿಂದ 14 ತನಕ ಓದಿ ಬಿಡಿ ಸಿಸ್ಟರ್.
ಬ್ರದರ್. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಿಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸ್ತರಿಸುವುದೇ ಇದೆ. ಕ್ರೈಸ್ತ ಸುನ್ನತಿ ನೀವು ದೀಕ್ಷಾಸ್ಥಾನದಲ್ಲಿ ಕ್ರಿಸ್ತನೊಂದಿಗೆ ಉಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಸರಿ. ಸೊ ಈ ವಿಷಯಗಳನ್ನ ನೀವು ಮನೇಲಿ ಆಮೇಲೆ ನಿಧಾನಕ್ಕೆ ಹೋಗಿದ್ರೆ ಬರೇ ಒಂದು ಸಾರಾಂಶವಾಗಿ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಓಕೆನಾ? ಸೊ ಈ ವರ್ಸಸ್ ಎಲ್ಲ ನೀವು ಬರ್ಕೊಳ್ಳಿ. 2ನೇ ಅಧ್ಯಾಯ 9ರಿಂದ 14 ವಚನಗಳು ಬರ್ಕೊಳ್ಳಿ. ಅದಾದ್ಮೇಲೆ 3ನೇ ಅಧ್ಯಾಯ 1-2 ವಚನಗಳನ್ನ ಓದಿ ಸಿಸ್ಟರ್. 3ನೇ ಅಧ್ಯಾಯ 1 ಮತ್ತು 2 ವಚನಗಳು. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ಇರುವುದರಿಂದ ಮೇಲಿರುವಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲಿರುವಗಳ ಮೇಲೆ ಮನಸ್ಸಿಡಿರಿ, ಭೂಸಂಬಂಧವುಗಳ ಮೇಲೆ ಇಡಬೇಡಿರಿ. ಯಾಕಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಓಕೆ. ಸೊ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾರೆ. ನೀವು ಸತ್ತು ಪುನರುತ್ಥಾನ ಆಗಿದ್ದೀರಾ ಅನ್ನೋ ಒಂದು ವಿಷಯವನ್ನ ಬರೀತಾರೆ. ಸೊ ಸಹೋದರ ನಾವು ಹೆಂಗೆ ಪುನರುತ್ಥಾನ ಆಗಿದ್ದೀವಿ ಅಂತ ನೋಡ್ಬೇಕಾದ್ರೆ ಸ್ವಾಮಿ ಆತನ ವಾಕ್ಯದ ಮೂಲಕ ನಮಗೆ ಜನ್ಮವನ್ನ ಕೊಟ್ಟು ಆ ನೂತನ ಸೃಷ್ಟಿಯ ಒಂದು ಬ್ರದರ್ ವಾಯ್ಸ್ ಕೇಳ್ತಾ ಇದೆಯಾ? ಓಕೆ, ರೈಟ್. ಸೊ ಆ ನೂತನ ಸೃಷ್ಟಿಯಾಗಿ ನಾವು ಜನ್ಮ ಕೊಟ್ಟಿ ದೇವರು ನಮಗೆ ಆ ಒಂದು ನೂತನ ಸೃಷ್ಟಿಯನ್ನ ನಮ್ಮಲ್ಲಿ ಉಂಟು ಮಾಡಿರೋದ್ರಿಂದ ನಾವು ಪುನರುತ್ಥಾನವನ್ನ ನಮ್ಮಲ್ಲಿ ಪ್ರಾರಂಭವಾಗಿದೆ ಅನ್ನೋ ವಿಷಯವನ್ನ ಒಂದು ಪಾಸ್ಟ್ ಟೆನ್ಸ್ ಆಗಿ ಬರೀತಾರೆ ನೋಡ್ರಿ. ನೀವು ಪುನರುತ್ಥಾನ ಆಗ್ತೀರಾ ಅಂತ ಬರೀಲ್ಲ, ನೀವು ಎಬ್ಬಿಸಲ್ಪಟ್ಟಿದ್ದೀರಾ ಅಂತ ಬರೀತಾರೆ. ಸೊ ಇದೆಲ್ಲ ಕೂಡ ಸ್ವಾಮಿಯ ಆ ಒಂದು ಪ್ರಭಾವವನ್ನ, ಸ್ವಾಮಿಯ ಒಂದು ಆ ಬಲಿದಾನವನ್ನ ಅವರು ಮುಂದಿಟ್ಟು ಈ ವಿಷಯಗಳನ್ನ ಹೇಳ್ಕೊ ಬರ್ತಾರೆ ಸಹೋದರ. ಅದು ಮಾತ್ರವಲ್ಲ, ಸ್ವಾಮಿ ಆತನ ಮರಣದ ಮೂಲಕ ಪುನರುತ್ಥಾನವನ್ನ ಕೊಟ್ಟರು ಅನ್ನೋದು ಮಾತ್ರ ಅಲ್ಲ, ಅವರು ಮರಣದ ಮೂಲಕ, ಅವರು ಶಿಲುಬೆಯ ಮರಣದ ಮೂಲಕ ಅಂಧಕಾರದ ಒಂದು ವಿಷಯಗಳನ್ನ ಅವರು ಏನ್ ಮಾಡಿದ್ರಿ, ಅದು ಬಂದು ಡಿಫೀಟ್ ಮಾಡಿದ್ರು ಅನ್ನೋ ವಿಷಯವನ್ನ ಬರೀತಾರೆ. ಅದೇ ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 10ನೇ ವಚನ ಓದೋಣ. 2ನೇ ಅಧ್ಯಾಯ 10ನೇ ವಚನ ಓದೋಣ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ನೋಡಿದ್ರ ಸಹೋದರ. ಸೊ ದಿನೇ ಬೆಳೀತಾ ಪೂರ್ಣ ಜ್ಞಾನವನ್ನ ಉಂಟು ಮಾಡ್ತದೆ ಅಂತ ಹೇಳ್ಬೇಕಾದ್ರೆ ಕ್ರಿಸ್ತನಲ್ಲಿ ಬೆಳೆಯುವಾಗ ಆ ಒಂದು ನಮ್ಮಲ್ಲಿರುವಂತ ಅಂಧಕಾರದ ಒಂದು ವಿಚಾರಗಳು ಅಲ್ಲಿ ಏನಾಗತ್ರಿ, ಆತನ ಶಿಲುಬೆಯ ಮರಣದ ಮೂಲಕ ಅದರಿಂದ ನಾವು ಬಿಡುಗಡೆ ಆಗ್ತೀವಿ ಅನ್ನೋದನ್ನ ಬರೀತಾರೆ. 15ನೇ ವಚನ ಕೂಡ ಓದಿದ್ದಾರೆ ಅದರಲ್ಲಿ 2:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದದ್ರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ. ತುಂಬಾ ಮುಖ್ಯವಾಗಿ ಹೇಳ್ತಾರೆ ಈ ವಿಷಯಗಳೆಲ್ಲ ನೋಡ್ಬೇಕಾದ್ರೆ. ತಂದೆಯಾದ ದೇವರು ಸ್ವಾಮಿಯ ಮೂಲಕ ಎಲ್ಲವನ್ನ ಸೃಷ್ಟಿ ಮಾಡಿದ್ರು ಅನ್ನುವ ಒಂದು ಮೊಟ್ಟ ಮೊದಲನೇ ಒಂದು ಸತ್ಯದ ಮಾರ್ಗ ವಿಷಯವನ್ನ ಅಲ್ಲಿ ಕೊಲೋಸ್ಸೆ ಸಭೆಗೆ ದೃಢಪಡಿಸ್ತಾರೆ. ಸ್ವಾಮಿಯನ್ನ ನೀವು ತುಂಬಾ ಲೇಸಾಗಿ ಅಥವಾ ಸ್ವಾಮಿಯ ವಿಚಾರದಲ್ಲಿ ನೀವು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ಸ್ವಾಮಿಯ ಮಹತ್ವವಾದ ಪ್ರಭಾವವನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಅಲ್ಲಿ ತುಂಬಾ ಇನ್ಸಿಸ್ಟ್ ಮಾಡಿ ಬರೀತಾರೆ. ತುಂಬಾ ಮುಖ್ಯವಾದದ್ದು. 2ನೇ ಅಧ್ಯಾಯ 20ನೇ ವಚನ ಕೂಡ ಓದೋಣ. 2ನೇ ಅಧ್ಯಾಯ 20ನೇ ವಚನ. ಮಕ್ಕಳೇ, ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ ಓದ್ತಾ ಇದ್ರ ಅವರು ಇಲ್ಲ, ಅದೇ ಪ್ರಾಪಂಚಿಕ ಬಾಲ ಬೋಧೆಯ ಪಾಲಿಗೆ ನೀವು
ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ. ನೋಡ್ರಿ, ತುಂಬಾ ಕ್ಲಿಯರ್ ಆಗಿ ಬರೀತಾರೆ ಕೊಲೊಸ್ಸೆರಿಗೆ ಬರೆದ ಪತ್ರಿಕೆಯಲ್ಲಿ. ನಾವು ನೋಡ್ಬೇಕಾದ್ರೆ ನೀವು ಏನ್ರಿ ಇನ್ನೊಂದ್ಸರಿ ಓದಿ ಸಿಸ್ಟರ್ ಪ್ಲೀಸ್. ಅದನ್ನ 2:20 ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ. ಸೊ ಮನುಷ್ಯರು ಹೇಳಿಕೊಟ್ಟಂತ ವಿಚಾರಗಳ ಮೇಲೆ ನಿಮ್ಮ ಗಮನ ಬೇಡ. ಯಾಕಂದ್ರೆ ದೇವರು ನಿಮಗೆ ದೇವರ ಸಂಕಲ್ಪವನ್ನ ಅದನ್ನ ತಿಳಿಸಿದ್ದಾರೆ. ಆ ಸಂಕಲ್ಪವನ್ನ ನಾವು ನಿಮಗೆ ತಿಳಿಸಿದ್ದೀವಿ. ಆ ಸಂಕಲ್ಪದ ಮೇರೆಗೆ ನೀವೇನ್ ಮಾಡ್ರಿ, ನೀವು ನಿಮ್ಮ ರಕ್ಷಣೆಯ ವಿಷಯದಲ್ಲಿ ನೀವು ನಡೀರಿ ಅಂತ ಹೇಳುವಂತ ಒಂದು ವಿಚಾರವನ್ನ ಅಲ್ಲಿ ಏನ್ ಮಾಡ್ತಾರ್ರಿ, ಅಲ್ಲಿ ಕೊಲೊಸ್ಸೆ ಸಭೆಗೆ ಅಲ್ಲಿ ಇದ್ದಂತ ಕೊರತೆಯನ್ನ ಏನ್ರಿ ಅವ್ರಿಗೆ ಆ ಒಂದು ವಿಷಯ ತಲುಪಿದ ನಂತರ ಕೊಲೊಸ್ಸೆ ಸಭೆ ಎಲ್ಲಿ ಏನು ತಪ್ಪು ಆಗಿದೆ ಅಂತ ಹೇಳಿ ಆ ತಪ್ಪನ್ನ ಸರಿಪಡಿಸಕ್ಕೆ ಈ ವಿಷಯಗಳನ್ನ ಬರೆಯೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಅದರಿಂದ ಒಂದೊಂದು ಸಭೆಗೂ ಅವ್ರು ಬರೆಯುವಾಗ ಆ ಸಭೆಯ ಒಂದು ಹಿನ್ನೆಲೆಯನ್ನ ನೋಡೇ ಬರೀತಾರೆ ಅಲ್ವಾ. ನಾವು ಇಷ್ಟಂಕ ನೋಡ್ಕೊಂಡ್ ಬಂದಿದ್ದೆಲ್ಲ ಕೂಡ ಆ ಸಭೆಯನ್ನ ಸ್ಥಾಪಿಸಿದ ಮೇಲೆ ಅವ್ರಿಗಿದ್ದಂತ ಜವಾಬ್ದಾರಿ ಹೆಂಗೆ ಅಂದ್ರೆ, ಎಲ್ಲಾ ಸಭೆಗಳು ಯಾವ ರೀತಿ ಕ್ರಿಸ್ತನಲ್ಲಿ ನೆಲೆಗೊಂಡಿದೆ, ಯಾವ ರೀತಿ ಕ್ರಿಸ್ತನ ಬೋಧನೆಯಲ್ಲಿ ಅವರು ಯಾವುದೇ ರೀತಿಯ ಮಾರ್ಪಾಡು ಇಲ್ಲದೆ ಇದ್ದಾರೆ ಅನ್ನೋದನ್ನ ಅವರು ಅವಾಗ ಏನ್ ಮಾಡ್ತಾ ಇದ್ರಿ, ಅಲ್ಲಿ ಚೆಕ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅಷ್ಟು ವಿಷಯಗಳನ್ನ ಬರೀತಾರೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸ್ವಾಮಿಯ ವಿಚಾರವನ್ನ ನೋಡ್ಬೇಕಾದ್ರೆ ಸ್ವಾಮಿ ಯಾವ ರೀತಿ ಅವರು ಮೇಸಾಯವಾಗಿ ಇದ್ರು ಅನ್ನೋದನ್ನ 1ನೇ ಅಧ್ಯಾಯದಲ್ಲಿ 12ನೇ ವಚನವನ್ನ ನೋಡೋಣ. ಕೊಲೊಸ್ಸೆರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಓದಿ. ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲ್ಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡೋರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ನೋಡ್ರಿ, ಒಂದೊಂದು ವಿಷಯ ನೋಡ್ಬೇಕಾದ್ರೆ ಇಲ್ಲೂ ತಂದೆಯಾದ ದೇವರ ವಿಚಾರವಾಗಿ ಅವರು ಹೇಳುವಾಗ ತಂದೆಯಾದ ದೇವರ ಮೂಲಕನೇ ಯೇಸು ಸ್ವಾಮಿ ಎಲ್ಲಾ ವಿಷಯಗಳನ್ನ ಸೃಷ್ಟಿಸಿದ್ರು ಅನ್ನೋದನ್ನ ವ್ಯಕ್ತಪಡಿಸಿದ್ರು. ಅವ್ರು ಯಾವ ರೀತಿ ದೇವರಿಗೆ ಆ ಕೃತಜ್ಞತೆ ಸಲ್ಲಿಸೋರಾಗಿದ್ದಾರ ಅಂತ ಕೂಡ ಹೇಳಿದ್ರು. ಸೊ ಸ್ವಾಮಿ ಯಾವ ರೀತಿ ಅವರು ಬಂದಂತ ವಿಷಯದಲ್ಲಿ ಅವರು ಉನ್ನತವಾದ ಒಂದು ಕಾರ್ಯವನ್ನ ಮಾಡಿದ್ರು ಅಂತ ಕೂಡ ಅಲ್ಲಿ ಹೇಳ್ತಾರೆ. ಅದೇ 1ನೇ ಅಧ್ಯಾಯ 21, 22 ವಚನಗಳ ಕೂಡ ಓದೋಣ. 1ನೇ ಅಧ್ಯಾಯ 21, 22. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಟತ್ವಗಳನ್ನು ಮಾಡುವರಾಗಿದ್ದ ದ್ವೇಷ ಮನಸ್ಸುಳ್ಳವರೋ ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಾಧನ ಪಡಿಸಿಕೊಂಡಿದ್ದಾನೆ. ಸರಿ, ಸೊ ಅಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಆತನ ಮಗನ ಮೂಲಕ ಏನ್ ಮಾಡಿದ್ರಿ, ನೀವು ಪ್ರಾರಂಭದಲ್ಲಿ ಹೆಂಗೆ ಇದ್ರಿ, ದೇವರು ಇಲ್ಲದೆ ಇರುವಂತ ಜನರಾಗಿದ್ರಿ. ಆದ್ರೆ ದೇವರು ಏನ್ ಮಾಡಿದ್ರು ಅಂದ್ರೆ ನಿಮ್ಮನ್ನ ಕ್ರಿಸ್ತನಲ್ಲಿ ಹಾರಿಸ್ಕೊಂಡ್ರು ಅನ್ನುವ ಒಂದು ವಿಷಯವನ್ನ ಹೇಳುವಾಗ ಸ್ವಾಮಿ ಈ ಭೂಮಿಗೆ ಬಂದ ಒಂದು ವಿಷಯವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಆ ಯೇಸು ಸ್ವಾಮಿ ಅವರು ದೇವರ ಸೃಷ್ಟಿಯಾಗಿ ಆದಿಯಲ್ಲಿ ಯಾವ ರೀತಿ ಇಡೀ ಏನ್ರಿ ಪ್ರಪಂಚವನ್ನ ಅಥವಾ ಇದೀ ಏನಂತ ಹೇಳ್ಬೇಕಾದ್ರೆ ಸೃಷ್ಟಿಯನ್ನ ಅವರು ಸೃಷ್ಟಿಸಿದ್ರು ಅನ್ನೋದನ್ನ ಅಲ್ಲಿ ಕ್ಲಿಯರ್ ಆಗಿ ವ್ಯಕ್ತಪಡಿಸ್ತಾರೆ. ಅದರಲ್ಲೇ 27ನೇ ವಚನ ಓದಿ ಸಿಸ್ಟರ್. 27ನೇ ವಚನ. ಈ ಅಧರ್ಮದ ಮಹಿಮಾ ಅತಿಶಯವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು. ಈ ಮರ್ಮವು ಏನೆಂದರೆ, ಕ್ರಿಸ್ತನು ನಿಮ್ಮಲ್ಲಿದ್ದುಕೊಂಡು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದು ನಾವು ಆತನನ್ನು ಪ್ರಸಿದ್ಧಪಡಿಸುವರಾಗಿ ಸಕಲರಿಗೂ. ಸಾಕ ಬ್ರದರ್? ಸಾಕ್ರಿ. 27. ಸೊ ಅಲ್ಲಿ ನೋಡಿ, ದೇವರು ಒಂದು ಮರ್ಮವನ್ನ ಇಟ್ಟಿದ್ದಾರೆ. ಆ ಮರ್ಮವೇನೆಂದ್ರೆ
ಕ್ರಿಸ್ತನು ನಿಮ್ಮಲ್ಲಿ ಅನ್ನುವ ಒಂದು ವಿಷಯ. ಕ್ರೈಸ್ಟ್ ಇನ್ ಯು. ಆ ಕ್ರಿಸ್ತನು ನಿಮ್ಮಲ್ಲಿ ಅನ್ನುವಂಥ ಮರ್ಮ ದೇವರು ಎಷ್ಟೋ ವರ್ಷಗಳಿಂದ, ಎಷ್ಟೋ ಯುಗಾಂತರಗಳಲ್ಲಿ ಆ ವಿಷಯವನ್ನ ತಿಳಿಸಿಲ್ಲ. ಆದರೆ ಈಗ ಸ್ವಾಮಿ ಬಂದ ನಂತರ ಆತನ ಹೆಜ್ಜೆ ಜಾಡಲ್ಲಿ ನಡೆಯೋದಕ್ಕೆ ಬಂದಿರುವಂತ ಒಬ್ಬೊಬ್ಬ ಸಹೋದರ ಸಹೋದರಿಯರಿಗೂ ಏನು ಮರ್ಮವನ್ನ ತಿಳಿಸ್ತಾ ಇದ್ದಾರೆ ಅಂದ್ರೆ, ಕ್ರಿಸ್ತನು ನಿಮ್ಮಲ್ಲಿ ಅಂತ ಹೇಳ್ಬೇಕಾದ್ರೆ ಕ್ರಿಸ್ತನ ಮನಸ್ಥಿತಿ, ಕ್ರಿಸ್ತನ ಚಿತ್ತ ಇದೆಲ್ಲ ಕೂಡ ನಿಮ್ಮಲ್ಲಿ ಉಂಟಾಗೋದಿಕ್ಕೆ ದೇವರು ಒಂದು ಕೃಪೆಯನ್ನ ಮಾಡ್ತಾ ಇದ್ದಾರೆ ಅನ್ನುವ ಒಂದು ವಿಷಯವನ್ನ ಫಿಲಿಪ್ಪಿಯರ ಸಭೆಗೆ ಬರೆಯುವಾಗ ಆ ವಿಷಯಗಳನ್ನ ಬರೆಯೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಆಶೀರ್ವಾದವನ್ನ ಪಡ್ಕೊಂಡಿರೋ ನೀವು ಕ್ರಿಸ್ತನ ಶರೀರ ಆಗೋದಿಕ್ಕೆ ಅವಕಾಶವನ್ನ ಕೊಟ್ಟು, ನೀವು ಕ್ರಿಸ್ತನು ನಿಮ್ಮಲ್ಲಿ ಬೆಳೆಯೋದಿಕ್ಕೆ ಅಥವಾ ಕ್ರಿಸ್ತನ ಗುಣಗಳು ನಿಮ್ಮಲ್ಲಿ ಬೆಳೆಯೋದಿಕ್ಕೆ ದೇವರು ಅವಕಾಶ ಮಾಡಿ ನಿಮ್ಮನ್ನ ಆತ್ಮಿಕ ರೀತಿಯಲ್ಲಿ ನೀವು ಪ್ರವೀಣರಾಗಬೇಕು ಅಂತಾನೆ ಈ ವಿಷಯಗಳನ್ನ ದೇವರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೊಲೊಸ್ಸೆ ಸಭೆಗೆ ಬರೀತಾರೆ ಸಹೋದರ ಸಹೋದರರೇ. ಇದನ್ನ 1ನೇ ಅಧ್ಯಾಯ 10 ಮತ್ತು 12 ವಚನಗಳನ್ನ ಓದೋಣ. 10 ಮತ್ತೆ 10ರಿಂದ 12 ವಚನಗಳು. ಆತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿಯೂ ಆತನನ್ನು ಸಂತೋಷಪಡಿಸುವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯ ಎಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿ ಆಗುತ್ತಿರಬೇಕೆಂತಲೂ ಆತನ ಮಹಿಮಾ ಶಕ್ತಿಯು ಪ್ರಕಾರ ಪರಿಪೂರ್ಣ ಬಲಹೊಂದಿ ಬಲಿಷ್ಠರಾಗಿಯೂ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಿರಬೇಕೆಂತಲೂ ಬೆಳಕಿನ ಎಷ್ಟು ವಿಷಯಗಳನ್ನ ಬರೀತಾರೆ ನೋಡ್ರಿ. ಈ 3 ವಚನ ಎಷ್ಟು ವಿಷಯಗಳನ್ನ ಹೇಳ್ತದೆ ಅಂದ್ರೆ, ನಾವು ನೋಡಿದ್ವಿ ಸ್ವಾಮಿ ನಮ್ಮಲ್ಲಿ ಅಂತ ಹೇಳಬೇಕಾದ್ರೆ ಆತನ ಚಿತ್ತ, ಆತನ ಗುಣ ನಮ್ಮಲ್ಲಿ ಉಂಟಾಗೋದಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ದಿನನಿತ್ಯ ನಮಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಮಾಡೋದ್ರಿಂದ ನಾವು ಈ ವಚನವನ್ನ ಓದುವಾಗ ನೋಡಿದ್ವಿ, ನಾವು ಪ್ರವೀಣರಾಗಬೇಕು, ನಾವು ಆತ್ಮೀಕ ಒಂದು ಬೆಳವಣಿಗೆಯಲ್ಲಿ ನಾವು ದಿನೇ ಏನಾಗ್ಬೇಕ್ರಿ, ನಾವು ಬೆಳಿಬೇಕು ಅನ್ನುವ ಒಂದು ವಿಷಯವನ್ನ ಅಲ್ಲಿ ಎಷ್ಟು ವಿಷಯಗಳನ್ನ ಬರೀತಾರೆ ಅಂದ್ರೆ, ಅದನ್ನ ನಿಧಾನಕ್ಕೆ ಓದೋಣ. 10ನೇ ವಚನ ಓದೋಣ ಸಿಸ್ಟರ್. ಸರಿ ಬ್ರದರ್. ಕರ್ತನ ಚಿತ್ತದ ವಿಷಯವಾದ ನೋಡ್ರಿ, ನಿಧಾನಕ್ಕೆ ಕೇಳಿ. ಇಲ್ಲಿ ಕರ್ತನ ಚಿತ್ತದ ವಿಚಾರವಾಗಿ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ನೋಡಿ, ತುಂಬಾ ಮುಖ್ಯ. ಕರ್ತನ ಚಿತ್ತವನ್ನ ಫಸ್ಟು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಾವು ಯೋಗ್ಯರಾಗಿ ನಡೆಯೋದಿಕ್ಕೆ ಕೊಲೊಸ್ಸೆ ಸಭೆಗೆ ಬರೀತಾರೆ. ಕರ್ತನ ಚಿತ್ತ ಕೊಲೊಸ್ಸೆಯರಿಗೆ ಪೌಲನು ಆತನು ಹೋಗಿ ಆ ಸಭೆಯನ್ನ ಸ್ಥಾಪನೆ ಮಾಡುವಾಗಲೇ ಕರ್ತನ ಚಿತ್ತವನ್ನ ಹೇಳಿರ್ಬೇಕು. ಆ ಚಿತ್ತವನ್ನ ಅರ್ಥ ಮಾಡಿಕೊಂಡು ನಡೆಯೋದಿಕ್ಕೆ ನೀವು ಪ್ರವೀಣರಾಗಿರಿ. ಕಂಟಿನ್ಯೂ ಮಾಡಿ ಸಿಸ್ಟರ್. ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷ ಪಡಿಸುವವರಾಗಬೇಕೆಂತಲೂ ನೀವು ನೋಡ್ರಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂದ್ರೆ, ಎಲ್ಲಾ ವಿಷಯಗಳಲ್ಲೂ ಆತನನ್ನ ಸಂತೋಷ ಪಡಿಸೋರಾಗಿ ಏನಾಗಬೇಕಂತೆ, ನಮ್ಮ ಬೆಳವಣಿಗೆ ಇರಬೇಕು. ಆತನನ್ನ ಸಂತೋಷ ಪಡಿಸ್ಬೇಕಾದ್ರೆ ಆತನ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಜೀವವು ಇರಬೇಕು, ನಮ್ಮ ಜೀವಿತವು ಆತನ ಚಿತ್ತಕ್ಕೆ ಅನುಸಾರವಾಗಿರಬೇಕು ಅನ್ನೋದನ್ನೇ ಅಲ್ಲಿ ಪೌಲನು ವ್ಯಕ್ತಪಡಿಸ್ತಾರೆ. ಕಂಟಿನ್ಯೂ ಮಾಡಿ ಸಿಸ್ಟರ್ ಬ್ರದರ್. ಸತ್ಕಾರವೆಂಬ ಫಲವನ್ನು ಕೊಡುತ್ತಾ ದೈವ ಜ್ಞಾನದಿಂದ ಅಭಿವೃದ್ಧಿ ಆಗಬೇಕೆಂತಲೂ ಆತನ ದೈವ ಜ್ಞಾನದಲ್ಲಿ ಅಭಿವೃದ್ಧಿ ಆಗ್ಬೇಕು ನಾವು, ಅಲ್ವಾ? ಸೊ ನಾವು ಸತ್ಯದ ಬೆಳಕಿಗೆ ಬಂದಿದ್ದೀವಿ. ಸಹೋದರಗಳ ಮೂಲಕ ನಮ್ಗೇನಾಗಿದ್ದಾರೆ, ಅನೇಕ ವಿಷಯಗಳು ನಮಗೆ ತಿಳಿಸ್ತಾರೆ ದೇವರು. ಆದ್ರೆ ಕೂಡ ನಾವು ಆ ವಿಷಯಗಳನ್ನ ತಿಳ್ಕೊಂಡಿರೋ ನಂತರ ಅದರಲ್ಲಿ ಅಭಿವೃದ್ಧಿ ಆಗ್ಬೇಕು. ಯಾವ್ದ್ರಲ್ಲಿ? ದೇವರ
ಏನ್ರಿ ಆ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಮುಂದುವರಿಬೇಕು ಅನ್ನೋದನ್ನ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವರಾಗಬೇಕೆಂತಲೂ. ನೋಡಿದ್ರೆ ಸಹೋದರರೇ, ಒಂದೊಂದು ವಿಷಯಗಳನ್ನ ಅವ್ರು ಮಾತನಾಡುವಾಗ ಒಂದೊಂದು ಅಂಶವೂ ಇದೆ, ಒಂದೊಂದು ಗುಣ ಇದೆ. ಆ ಗುಣಗಳೆಲ್ಲ ಕೂಡ ಏನಾಗತ್ರಿ, ದೇವರ ಯೋಜನೆಯನ್ನ ತಿಳ್ಕೊಂಡಿರೋ ನಾವು ಈ ಗುಣಗಳನ್ನೆಲ್ಲ ವ್ಯಕ್ತಪಡಿಸ್ಬೇಕು ಸಹೋದರರೇ ಅಲ್ವಾ. ಸತ್ಯವನ್ನ ಆ ಅರಿವನ್ನ ಪಡ್ಕೊಂಡಿರೋ ನಾವು ಸ್ವಾಮಿಗೆ ಮೆಚ್ಚುಗೆಯಾಗಿ ನಡಿಬೇಕಾದ್ರೆ ಇಷ್ಟು ಗುಣಗಳನ್ನ ನಾವು ಧರಿಸ್ಕೋಬೇಕು. ಅದನ್ನೇ ಹೇಳ್ತಾರೆ ಕ್ಲಿಯರ್ ಆಗಿ. ಸಹೋದರ ಇದೆಲ್ಲ ನೀವು ಮನೆಯಲ್ಲಿ ಮತ್ತೆ ಈ ವಚನಗಳನ್ನ ಮೆಲುಕು ಹಾಕಿದ್ರೆ, ಕಲೋಸಿಯರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಇರುವಂತ ಕಲೋಸಿಯರಿಗಿಂತ ನಮಗೆ ಈ ಕಡೆ ಕಾಲದಲ್ಲಿ ಇರುವಂತ ನಮಗೆ ಈ ಒಂದು ಬುದ್ಧಿವಾದಗಳು ತುಂಬಾ ಮುಖ್ಯವಾಗಿದೆ ಅಂತ ಕೂಡ ನಾವು ನೋಡ್ಬೋದು. ಅದರಲ್ಲೇ 28ನೇ ವಚನ ಕೂಡ ಓದೋಣ. 1:28. ನಾವು ಆತನನ್ನು ಪ್ರಸಿದ್ಧಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ನೋಡ್ರ ಸಹೋದರರೇ, ಸೊ ಅಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಪೌಲನು ಹೇಳ್ತಾನೆ, ನೀವು ನಿಮ್ಗೆ ಈ ಸುವಾರ್ತೆಯನ್ನ ಕೊಟ್ಟು ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯೋದಿಕ್ಕೆ ನಿಮ್ಗೆ ಅವಕಾಶವನ್ನ ಮಾಡಿಕೊಟ್ಟು ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನೀವು ಕ್ರಿಸ್ತನಲ್ಲಿ ಇನ್ನೂ ದೃಢವಾಗಿ ಬೆಳೆದು ನೀವು ಆ ರಕ್ಷಣೆಯನ್ನ ಹೊಂದಬೇಕು ಅನ್ನುವ ಒಂದೇ ಕಾರಣದಿಂದಲೇ ಅನ್ನೋದನ್ನ ಅಲ್ಲಿ ಹೇಳ್ತಾರೆ ಸಹೋದರ. ಸೊ ನೋಡ್ರಿ, ಕಲೋಸಿಯರಿಗೆ ಬರೆಯುವಾಗ ಆ ಸ್ಪಿರಿಚುವಲ್ ಮೆಚ್ಯೂರಿಟಿಯನ್ನ ಕೇಳ್ತಾರೆ. ಆತ್ಮೀಕ ಒಂದು ಬೆಳವಣಿಗೆ ತುಂಬಾ ಮುಖ್ಯವಾಗತ್ತೆ. ಯಾವಾಗ ಆತ್ಮಿಕ ರೀತಿಯಲ್ಲಿ ಬೆಳಿತೀವೋ ಆವಾಗ ಸಭೆಯೊಳಗೆ ಏನ್ರಿ ತಪ್ಪಾದ ಒಂದು ಅಭಿಪ್ರಾಯಗಳು, ತಪ್ಪಾದ ಒಂದು ಬೋಧನೆ ಅಥವಾ ಸ್ವಾಮಿಯ ವಿಚಾರವಾಗಿ ಹೇಳುವಂತ ವಿಷಯಗಳು ಯಾವುದನ್ನ ಕೂಡ ನಾವು ಗ್ರಹಿಸ್ಕೊಳ್ಳಕ್ಕೆ ಅಥವಾ ನಾವು ಅದನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನಾವು ಕ್ರಿಸ್ತನಲ್ಲಿ ಆತ್ಮೀಕ ಜೀವಿತದಲ್ಲಿ ಬೆಳೆದು ನಿಂತಿದ್ದೀವಿ ಅನ್ನೋದನ್ನ ಕೂಡ ನಾವು ನೋಡ್ಬೇಕು ಸಹೋದರ. ಯಾವಾಗ ಆ ಬೆಳವಣಿಗೆ ನಮ್ಮಲ್ಲಿ ಬರ್ತದೋ ನಾವು ಪಾಪದ ಒಂದು ವಿಷಯಗಳನ್ನ ಅಥವಾ ಸರಿಯಾದ ಕ್ರೈಸ್ತೀಯ ಒಂದು ಮಾರ್ಗದಲ್ಲಿ ನಡೆಯೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡ್ತೀವಿ ಅನ್ನೋದು ಕೂಡ ನಾವು ನೋಡ್ಬೋದು ಸಹೋದರರೇ. ಅದರಲ್ಲೇ 3ನೇ ಅಧ್ಯಾಯದಲ್ಲೂ ಕೂಡ ಒಂದಷ್ಟು ವಿಶೇಷವಾದ ವಿಷಯಗಳನ್ನ ಬರೀತಾರೆ. 3ನೇ ಅಧ್ಯಾಯ 1ರಿಂದ ಒಂದಷ್ಟು ವಚನಗಳನ್ನ ಓದೋದು ಕೇಳೋಣ. 1ನೇ ವಚನ ಓದಿ. 3:1. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವವುಗಳನ್ನು ಹುಡುಗಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನೋಡಿದ್ರ ಹೇಳ್ತಾರೆ ಅಲ್ಲಿ ತಿರ್ಗಾ ನಾವು ಓದಿದ್ವಿ ಈ ವಚನಗಳನ್ನ ನೋಡ್ಬೇಕಾದ್ರೆ, ನಾವು ಈ ಲೋಕದ ವಿಚಾರಗಳ ಮೇಲೆ ನಮ್ಮ ಗಮನ ಇಲ್ಲದೆ ನಾವು ಯಾವಾಗ್ಲೂ ಸ್ವಾಮಿ ಹೇಳ್ದಂಗೆ ನಿಮ್ಮ ಒಂದು ಸಂಪತ್ತು ಪರಲೋಕದಲ್ಲಿ ನೀವು ಸೇರಿಸ್ರಿ ಅಂತ ಹೇಳ್ತಾರಲ್ಲ, ಆ ಒಂದು ಅಡಿಯಲ್ಲೇನೆ ಈ ವಿಷಯಗಳನ್ನ ಮಾತಾಡ್ತಾರೆ ಪೌಲು. ನಿಮ್ಮ ಒಂದು ಸಂಪತ್ತು, ನಿಮ್ಮ ಒಂದು ಆಸ್ತಿ, ನಿಮ್ಮ ಸಂಪತ್ತನ್ನ ಪರಲೋಕದಲ್ಲಿ ನೀವು ಸೇರಿಸ್ರಿ ಅಂತ ಹೇಳ್ಬೇಕಾದ್ರೆ ಪರಲೋಕದ ವಿಚಾರಗಳ ಮೇಲೆ ನಿಮ್ಮ ಆಸಕ್ತಿ ಇರ್ಲಿ. ಪರಲೋಕದಲ್ಲಿ ದೇವರು ನಿಮಗೆ ಒಂದು ರಕ್ಷಣೆಯನ್ನ ಕೊಡಕ್ಕೆ ತಯಾರಾಗಿದ್ದಾರೆ. ಆ ರಕ್ಷಣೆಯನ್ನ ಹೊಂದ್ಕೊಳ್ಳೋದಿಕ್ಕೆ ನಾನು ಯಾವ ರೀತಿ ನನ್ನನ್ನೇ ನಾನು ದೇವರಿಗೆ ಸಮರ್ಪಣೆ ಮಾಡಿ ಶುದ್ಧೀಕರಿಸಿ ದೇವರ ಒಂದು ಸಂಕಲ್ಪವನ್ನ ತಿಳ್ಕೊಂಡು ನಾನು ಯಾವುದೇ ರೀತಿಯ ತಪ್ಪಾದ ಮಾರ್ಗದಲ್ಲಿ ಹೋಗದೆ ಇರಂಗೆ ನನ್ನನ್ನು ಬಲಪಡಿಸ್ಕೋತೀನಿ ಅನ್ನೋದನ್ನ ನಾವು ದೃಢವಾಗಿ ನಂಬಬೇಕು ಸಹೋದರ. ಅದನ್ನೇ ಇದರಲ್ಲಿ ಹೇಳ್ಕೊಬರ್ತಾರೆ. ಸೊ ಇದೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಕಲೋಸ್ಯರಿಗೆ ಬರೆಯುವಾಗ ಯೇಸು ಸ್ವಾಮಿಯ ಒಂದು ಜೀವಿತ ಈ ಲೋಕದಲ್ಲಿ ಪ್ರಾರಂಭವಾಗಿಲ್ಲ. ಇದು ಆದಿಯಲ್ಲಿ ತಂದೆಯ ದೇವರು ಆತನನ್ನ ಸೃಷ್ಟಿಸಿ ಆತನ ಮೂಲಕನೇ ಆತನಿಗೋಸ್ಕರನೇ
ಇಡೀ ಜಗತ್ತನ್ನ ಅಥವಾ ಇಡೀ ಸೃಷ್ಟಿಯನ್ನ ಅವರು ಉಂಟು ಮಾಡಿದ್ರು ಅನ್ನೋದನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ ಸಹೋದರ ಸಹೋದರ. ಅದರಿಂದ ಈ ವಿಷಯಗಳನ್ನ ನೋಡುವಾಗ ನಮಗೆ ಈ ಒಂದು ಕಾಲ ಸಮಯದಲ್ಲೂ ಕೂಡ ಎಷ್ಟೋ ಸಮಯದಲ್ಲಿ ಸ್ವಾಮಿಯ ಆ ಪ್ರಭಾವವನ್ನ ಮರೆತು ನಾವು ಏನ್ರಿ ಆ ಒಂದು ಪ್ರಭಾವವನ್ನ ಯಾವಾಗ ಮರಿತೀವೋ ಅಥವಾ ಯಾವಾಗ ಅದನ್ನ ಪರಿಗಣಿಸಲ್ವೋ ಆವಾಗ ನಮ್ಮ ಒಂದು ನಂಬಿಕೆ, ನಮ್ಮ ಒಂದು ವಿಶ್ವಾಸ ಅಲ್ಲಿ ಕೊರತೆಯಾಗಿ ಕಾಣುತ್ತದೆ ಸಹೋದರ ಸಹೋದರ. ಯಾಕಂದ್ರೆ ಆತನ ಮೇಲೆ ಇರುವಂತ ಆ ಒಂದು ವಿಶ್ವಾಸ ನಮ್ಮಲ್ಲಿ ಕಡಿಮೆ ಆಗೋದಿಕ್ಕೆ ಸಾಧ್ಯ ಏನಂದ್ರೆ ಅವರ ಪ್ರಭಾವವನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ದೆ ಇರೋದ್ರಿಂದ ಅಂತ ಕೂಡ ನಾವು ನೋಡ್ಬೋದು. ಅದರಿಂದ ಸಹೋದರ ಸಹೋದರರೇ, ಈ ಕೊಲೋಸ್ಯ ಸಭೆಗೆ ಬರೆಯುವಾಗ ಪೌಲನಿಗೆ ಏನು ಮನಸ್ಸಿಂದ ಇದನ್ನ ಬರೀತಾರೆ ಅನ್ನೋದನ್ನ ಈ ದಿನದಲ್ಲಿ ನಾವು ಒಂದಷ್ಟು ವಿಷಯಗಳನ್ನ ನೋಡಿದ್ವಿ ಅಲ್ವಾ. ಸೊ ದೇವ್ರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲೂ ಇನ್ನೂ ಒಂದು 4-5 ಪುಸ್ತಕಗಳ ಒಂದು ವಿವರಣೆಗಳಿದೆ. ಸೊ ದೇವರು ಅದನ್ನು ಕೂಡ ನಮಗೆ ದಯಪಾಲಿಸ್ಕೊಡ್ಲಿ ಅಂತ ನಿಮ್ಮ ಪ್ರಾರ್ಥನೆಯಲ್ಲಿ ಇಡೀರಿ. ಸೊ ಇವತ್ತು ಕೂಡ ನಾವು ನೋಡಿದಂತ ಈ ಕಲೋಸ್ಯರಿಗೆ ಬರೆದ ಪತ್ರಿಕೆಯನ್ನ ಮತ್ತೆ ನೀವೇನ್ ಮಾಡ್ರಿ, ಮೆಲ್ಕಾಕ್ರಿ, ಅದನ್ನ ಡೀಟೈಲ್ ಆಗಿ ಹೆಂಗೆ ಅಪೋಸ್ತಲರ ಕಾರ್ಯಗಳನ್ನ ನೋಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು, ಅದೇ ತರ ಈ ಒಂದೊಂದು ಪುಸ್ತಕಗಳನ್ನ ಇನ್ನೂ ಕುಲಂಕುಷವಾಗಿ ನೋಡೋದಕ್ಕೆ ಕೂಡ ದೇವರ ಚಿತ್ತ ಇದ್ರೆ ಅದನ್ನು ಕೂಡ ಸಹೋದರಗಳ ಮೂಲಕ ಇದನ್ನ ದೇವರು ನಮಗೆ ದಯಪಾಲಿಸ್ತಾರೆ. ಅದಕ್ಕೆ ನಾವು ಏನ್ರಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅದನ್ನ ಇನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ದೇವರ ಅವಕಾಶ ಮಾಡಿಕೊಡ್ಲಿ ಅನ್ನುವ ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಪಾಠವನ್ನ ನಿಲ್ಲಿಸ್ತೀನಿ. ಸೊ ನಾವು ಬರೋ ವಾರ ದೇವ್ರ ಚಿತ್ತ ಇದ್ರೆ ಫಿಲಮಿನ್ ಪುಸ್ತಕವನ್ನ ಪತ್ರವನ್ನ ನಾವು ನೋಡೋಣ. ಓಕೆನಾ? ಫಿಲಮಿನ್ಗೆ ಬರೆದಂತ ಪತ್ರಿಕೆ, ಅದು ಯಾವ ರೀತಿ ಏನು ಒಂದು ಅಡಿಯಲ್ಲಿ ಪೌಲನು ಈ ಪತ್ರವನ್ನ ಬರೀತಾರೆ ಅಂತ ಕೂಡ ನೋಡೋಣ. ಸೊ ಅದಾದ ನಂತರ ನಮ್ಗೆ ತಿಮೋತಿ 1ನೇ ತಿಮೋತಿ ಇದೆ, ತೀತು ಇದೆ, 2ನೇ ತಿಮೋತಿ ಇದೆ, ಇನ್ನ ಒಂದು 4 ಪುಸ್ತಕಗಳು. ಅದನ್ನ ಮುಗಿಸಿದಾಗ ನಮ್ಗೇನಾಗತ್ರಿ, ಅಪೋಸ್ತಲರ ಕಾರ್ಯಗಳ ಆ ಪುಸ್ತಕವು ಸಂಪೂರ್ಣವಾಗಿ ನಮ್ಗೆ ಒಂದು ಐಡಿಯಾ ಬರ್ತದೆ. ಓಕೆನಾ? ಸೊ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬರುವಂತ ವಾರ ದೇವರ ಚಿತ್ತ ಇದ್ರೆ ಇದನ್ನ ನಾವು ಕಂಟಿನ್ಯೂ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಗಿಸ್ಬೇಕು ಅಂತ ಕೇಳ್ಕೊತೀನಿ. ಓಕೆ ಬ್ರದರ್, ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ತಂದಾರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಮ್ಮನ್ನ ಜೀವಿತರ ಒಂದು ಸಂಖ್ಯೆಯಲ್ಲಿ ನಡೆಸಿ ಈ ಸಾಯಂಕಾಲ ವೇಳೆಯಲ್ಲಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಆನ್ಲೈನ್ ಮೂಲಕವಾಗಿ ನಿನ್ನ ವಾಕ್ಯಗಳನ್ನು ಗ್ರಹಿಸಿಕೊಳ್ಳುವಂತ ಸಮಯ ಮಾಡಬೇಕಾಗಿದೆ ತಂದೆ. ನೀನು ಮತ್ತು ಮೂಲಕವಾಗಿ ನೀನು ಅಪೊಸ್ತಲ ಪೌಲನ ತಿಳಿಸಿಕೊಟ್ಟು ಅದನ್ನು ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರಿ. ಸ್ತೋತ್ರ. ಈ ದಿನಮಾನಗಳಲ್ಲಿ ತಂದೆಯಾದ ದೇವರೇ, ನಾವು ಅಪೊಸ್ತಲ ಪೌಲನು ಹೇಳಿದ ಸತ್ಯಗಳನ್ನು, ಅದರ ವಿಷಯಗಳಲ್ಲಿ ತಂದೆಯಾದ ದೇವರು ಇರುವಂತ ಎಲ್ಲಾ ಮಹಾಸತ್ಯಗಳನ್ನು ಬ್ರದರ್ ಅವ್ರ ಮೂಲಕ ನಮ್ಗೆ ಕೊಟ್ಟಿದ್ದೀರಿ. ನಿಮಗೆ ಸ್ತೋತ್ರ ಮಾಡ್ತೇವೆ ತಂದೆಯಾದ ದೇವ್ರೆ. ಟೋನಿ ಬ್ರದರ್ ಅವರನ್ನ ಆಶೀರ್ವಾದ ಮಾಡು ದೇವ್ರೆ. ಅವ್ರಿಗೆ ಇನ್ನೂ ಹೆಚ್ಚು ಜ್ಞಾನ ಕೊಡ್ರಿ. ವಿಷಯಗಳನ್ನು ನೀವು ಪೌಲನಿಗೆ ತಿಳಿಸಿದಂತ ವಿಷಯಗಳನ್ನು ಅವನ್ನು ಅವ್ರ ಮೂಲಕ ನಾವು ಕಲ್ತುಕೊಂಡು ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಸಹ ಅನೇಕರಿಗೆ ಹೇಳುವಂತೆ ನೀನು ಕೃಪೆ ಮಾಡ್ರಿ ಎಂದು ಬೇಡಿಕೊಳ್ಳುತ್ತೇವೆ. ಅಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೊಟ್ಟಂತ ಜ್ಞಾನಕ್ಕೆ ಕೂಡ ನಿಮ್ಮ ವಂದನೆಗಳು ಸಲ್ಲಿಸ್ತೇವೆ. ಬಂದಿರತಕ್ಕಂಥ ಎಲ್ಲಾ ಸಹೋದರ ಮತ್ತು ಸಹೋದರಿಯರನ್ನು, ಅವರ ಕುಟುಂಬ ಮಕ್ಕಳನ್ನು ಮತ್ತು ಬ್ರದರ್ ಅವರು ಕೂಡ ನೀವು ಕಾಪಾಡಿ ನಡೆಸ್ರಿ. ಈ ರಾತ್ರಿ ಸುಖವಾದ ನಿದ್ರೆ ನಮ್ಮೆಲ್ಲರಿಗೆ ಅನುಗ್ರಹಿಸಿ ನಾಳೆ ನೋಡುವಂತ ಭಾಗ್ಯ ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲಾ ಬ್ರದರ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್.